ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಪದ್ಮಾ ಅವರೇ, ಹೋಗ್ಲಿ. ಸಾವಿತ್ರಿ ಅವರೇ, ನೀವೇ ಮಾಡಿಪ್ಪ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಂ. ಧನ್ಯವಾದಗಳು ಸಾವಿತ್ರಿ ಅವರೇ. ಈಗ ನಾವು ಅದ್ವೈತ ಮಕರಂದದ 4ನೇ ವಿಡಿಯೋಗೆ ಬಂದಿದ್ದೀವಿ. ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ ಸಾವಿತ್ರಿ ಅವರಿಗೆ. ಶ್ರವಣ ಮನನ ನಿಧಿಧ್ಯಾಸಗಳ ಪ್ರಾಮುಖ್ಯತೆ ಏನು? ಶ್ರವಣ ಅಂತಂದ್ರೆ ಗುರುಗಳ ವಾಕ್ಯಗಳನ್ನು ಕೇಳೋದು. ಅಷ್ಟೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳು ಏನ್ ಹೇಳ್ತಾರೋ ಆ ವೇದಾಂತ ವಾಕ್ಯಗಳನ್ನು ಕೇಳೋದು ಶ್ರವಣ ಅಂತ. ಅಂದ್ರೆ ಇಲ್ಲಿ ಒಂದು ಬೀಜ ಬಿತ್ತನೆ ಮಾಡೋದು ಹೇಗೆ ಅನ್ನೋದು ಅದ್ರ ಮೂಲಕ ಹೇಳ್ತಾ ಇದ್ದಾರೆ. ನಾವೊಂದು ಬಿತ್ತನೆ ಮಾಡೋದು ಅಂತಂದ್ರೆ ಅದು ಮೊದ್ಲೇ ಅದನ್ನ ಕೃಷಿ ಮಾಡ್ಕೊಂಡು ಬಿತ್ತನೆ ಮಾಡಿರ್ತೀವಿ, ಅದು ಶ್ರವಣ ಅಂತ. ಇನ್ ಮನನ ಅಂತಂದಾಗ ನಮ್ಗೆ ಡೌಟ್ಸ್ ಬರುತ್ತೆ. ಶ್ರವಣ ಕೇಳಿರ್ತೀವಿ, ಮತ್ತೆ ಅಷ್ಟು ಅರ್ಥ ಆಗಿರಲ್ಲ, ಮತ್ತೆ ಡೌಟ್ಸ್ ಬಂದಾಗ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಆವಾಗ ಈ ಗಿಡದ ಸುತ್ತಲೂ ಬೇಡದೆ ಇರ್ತಕ್ಕಂತ ಎಲ್ಲಾ ವಸ್ತುಗಳು ಬೆಳೆದಿರತ್ತೆ. ಅದನ್ನ ಫಲ ಕೊಡೋದಿಕ್ಕೆ ಅದು ಬಿಡಲ್ಲ, ಅದು ಅಡಚಣೆ ಮಾಡ್ತಾ ಇರತ್ತೆ. ಅದನ್ನೆಲ್ಲ ನಾವು ತೆಗ್ದಾಕೋದನ್ನೇ ಆ ಕಳೆ ಕೀಳೋದು ಅಂತ ಹೇಳ್ತಾರೆ. ಕಳೆ ಕೀಳೋದು ಅಂದ್ರೆ ನಮ್ಗೆ ಶ್ರವಣದಲ್ಲಿ ಡೌಟ್ಸ್ ಬರ್ತಕ್ಕಂಥದ್ದನ್ನ ನಾವು ಮನನದಿಂದ ನಾವು ಅದನ್ನ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದೇನೆ. ಬೀಜ ಬಿತ್ತದ ಮೇಲೆ ಕಳೆ ಕೀಳೋದನ್ನ ಹೇಳ್ತಾ ಇದ್ದಾರೆ. ನಿಧಿಧ್ಯಾಸ, ಆ ವೇದಾಂತ ವಾಕ್ಯ ನಾನು ಬ್ರಹ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ ಅನ್ನೋದನ್ನ ಆ ಒಂದು ಯೋಚನೆಯಲ್ಲಿ ನಿಲ್ಲೋದು, ದೃಢ ಮಾಡ್ಕೊಳ್ಳೋದು ಅದನ್ನ ಆ ನಿಧಿಧ್ಯಾಸದಲ್ಲಿ ಅನ್ನೋದನ್ನ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಹೇಳ್ತಾ ಇದ್ದಾರೆ. ನಿಧಿಧ್ಯಾಸ ಇನ್ನು ವಿವರಿಸ್ಬೇಕಾ ಮೇಡಮ್? ವಿವರಿಸಿ. ನಿಧಿಧ್ಯಾಸದಲ್ಲಿ ನಾವಿವಾಗ ಎಲ್ಲ ಕೇಳ್ಬಿಡ್ತೀವಿ. ಕೇಳಿದ್ದಾದ್ಮೇಲೆ ಕೇಳ್ದಾಗ ಚೆನ್ನಾಗೇ ಇರತ್ತೆ, ಮತ್ತೆ ಮರ್ತೋಗತ್ತೆ. ಯಾಕೆ ಅಂತಂದ್ರೆ ಅದು 5 ಪಾಯಿಂಟ್ಸೇ ಇರತ್ತೆ. ಸೂಕ್ತ ಮನಸ್ಸು ಆಳವಾಗಿ ಇಳಿಬೇಕಾಗಿರತ್ತೆ, ಸೂಕ್ತ ಮನಸ್ಸಿಗೆ ಇಳಿಬೇಕಾಗಿರತ್ತೆ. ಅದು ಇಳ್ದಿರಲ್ಲ. ಕೇಳಿದಾಗ ಓ ಚೆನ್ನಾಗ್ ಅರ್ಥ ಆಯ್ತು, ನನಗೆ ಎಲ್ಲ ಗೊತ್ತಾಗೋಯ್ತು, ಇನ್ನೇನು ಡೌಟ್ಸೇ ಇಲ್ಲ
ಅಂತ ಹೊಟ್ಟೋಗ್ಬಿಡ್ತೀವಿ. ಮತ್ತೆ ಅದು ಬೆಳೆಯಕ್ಕೆ ಶುರು ಆಗತ್ತೆ. ಆ ಕಸ ಕಡ್ಡಿಗಳು ಅದೆಲ್ಲ ಯೋಚನೆಗಳು ಬೇಡದೇ ಇರೋದೆಲ್ಲ ಬರಕ್ ಶುರು ಮಾಡತ್ತೆ. ಹಾಗಾಗಿ ನಾನು ಆ ಬ್ರಹ್ಮ ಸ್ವರೂಪಿ ಅನ್ನೋದನ್ನ ವೇದಾಂತ ವಾಕ್ಯಗಳಿಂದ ಅದು ಏನ್ ಹೇಳಿರ್ತಾರೋ ಅದನ್ನ ಅವನು ಅಲ್ಲಿ ದೃಢ ಮಾಡ್ಕೋಬೇಕಾಗಿರತ್ತೆ. ಆ ನಿಧಿ ಧ್ಯಾಸದಲ್ಲಿ ನಾನು ಬ್ರಹ್ಮಸ್ವರೂಪಿ ಅನ್ನೋದು, ನಾನು ಅಖಂಡ ಅನಂತ ಆ ಒಂದು ವಿಚಾರವನ್ನು ವಿಚಾರ ಮಾಡಿಕೊಂಡು ವೇದಾಂತ ಶ್ರವಣ ಮನನದಿಂದ ಅದನ್ನು ಸರಿಯಾಗಿ ತರ್ಕ ಮೂಲಕ ಹೇಳಿರ್ತಾರೆ, ತರ್ಕಬದ್ಧವಾಗಿ ವಿವರಿಸಿರ್ತಾರೆ. ಅದನ್ನ ವಿಚಾರ ಮಾಡಿಕೊಂಡು ಅವನು ಆ ನಿಧಿಧ್ಯಾಸದಲ್ಲಿ ದೃಢವಾಗಿ ನಿಲ್ಲಬೇಕಾಗತ್ತೆ ಬ್ರಹ್ಮಸ್ವರೂಪಿ ಅನ್ನೋದನ್ನ. ಇಲ್ಲ ಅಂತಂದ್ರೆ ಕೇಳ್ತೀವಿ ಮತ್ತೆ ಮರ್ತೋಗ್ತೀವಿ, ಆ ತರ ಆಗ್ತಾ ಇರತ್ತೆ ಅನ್ನೋದನ್ನ ನಿಧಿಧ್ಯಾಸದಲ್ಲೂ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಹೇಳಿದ್ರು. ಅಂದ್ರೆ ಅದು ಜಾಗೃತ ಮನಸ್ಸು ಬರೀ 5% ಇರುತ್ತೆ, ಸುಪ್ತ ಮನಸ್ಸು 95% ಇರತ್ತೆ. 95 ಇರತ್ತೆ. ಜಾಗೃತ ಮನಸ್ಸಲ್ಲಿ ಒಪ್ಪಿಗೆ ಆಯ್ತು. ಹೌದು, ಎಲ್ಲ ಸರಿಯಾಗಿ ಹೇಳಿದ್ರಿ. ಕಾರಣ ಕೊಟ್ಟು ತರ್ಕ ಹೇಳಿ ಡೌಟ್ಸ್ ಇಲ್ಲ, ಯಾವ್ದು ಡೌಟ್ಸ್ ಇಲ್ಲ, ಕ್ಲಿಯರ್ ಮೇಡಮ್ ಅಂತ ಹೇಳ್ತೀವಿ. ಮತ್ತೆ ಮಾರನೇ 8 ದಿವಸ ಆದ್ಮೇಲೆ ಮತ್ತೆ ಕೇಳಿದಾಗ ಮರ್ತಾಯ್ತು ಮೇಡಮ್ ಬ್ರಹ್ಮ ಸ್ವರೂಪಿ. ಯಾಕೆಂದ್ರೆ ವ್ಯವಹಾರ ಮಾಡ್ಬೇಕಾಗಿರತ್ತೆ. ನಾವು ವ್ಯವಹಾರದ ಜೊತೆಗೆ ವ್ಯವಹಾರ ಮಾಡೋದ್ರಿಂದ ಅದು ನಾನು ಹೆಂಗಸು ನಾನ್ ಗಂಡ್ಸು ಇದು ದೃಢ ಆಗೋಗ್ಬಿಟ್ಟಿರತ್ತೆ. ಇದು ವೇದಾಂತದ ಈ ಬ್ರಹ್ಮ ಸ್ವರೂಪ ಅಂದ್ರೆ ಅದು ಅಷ್ಟು ಬೇಗ ದೃಢ ಆಗಲ್ಲ. ಅದು ವಿಚಾರ ಮಾಡಿ 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 ಆಳಕ್ಕೆ ಇಳಿಸಿದಾಗ ಅವಾಗ ದೃಢ ಆಗತ್ತೆ ಅನ್ನೋದನ್ನ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸವನ್ನು ಹೇಗ್ ಮಾಡೋದು ಅನ್ನೋದನ್ನ ಈ ಒಂದು ಬೀಜವನ್ನು ಕೃಷಿ ಮಾಡ್ಕೋಬೇಕು. ಕೃಷಿ ಆದ್ಮೇಲೆ ಬೀಜ ಹಾಕ್ಬೇಕು. ಬೀಜ ಆದ್ಮೇಲೆ ಅದಕ್ಕೆ ಒಂದು ಬಿಸಿಲು ಮಳೆ ಅದೆಲ್ಲ ಇರತ್ತೆ. ಅದೆಲ್ಲ ಸಮವಾಗಿ ಬಂದಾಗ ಆ ಫಲ ಕೂಡನು ಯಾವುದೇ ಒಂದು ತಿಂದು ಹಾಳಾಗ್ದಿರಾ ಅದನ್ನೆಲ್ಲ ಕಾಪಾಡ್ಕೊಂಡ್ ಬಂದಾಗ ಆ ಫಲ ನಮ್ಗೆ ಸಿಗತ್ತೆ ಅನ್ನೋದನ್ನ ಸದ್ಗುರುಗಳು ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಫಲ ನಮ್ಗೆ ಸಿಗತ್ತೆ ಅಂತ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಈಗ್ಲೇ ಸಿಕ್ತು ಅನ್ಸ್ತಾ ಇದೆ. ಅಂತಂದ್ರೆ ರಮಣ ಮಹರ್ಷಿಗಳಿಗೆ ಪಟ್ ಅಂತ ಸಿಕ್ಬಿಡ್ತು ಫಲ ಅಂತಂದ್ರೆ ಅವ್ರಿಗೆ ಅದನ್ನೆಲ್ಲ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ವಾ. ಅದ್ ಹೆಂಗಾಯ್ತು? ರಮಣ ಮಹರ್ಷಿಗಳು ಈಗಿನ ಇದರಲ್ಲೇ ಇದ್ದವರು ನಾವು ಕೇಳಿಸ್ಕೊತಾ ಇರ್ತೀವಿ. ಈ ವೇದಾಂತದ ವಿಚಾರದ ಮುಖಾಂತರ ಎಲ್ಲ ಕೇಳಿಸ್ಕೊಂಡಾಗ ಅಲ್ಲಿ ನೋಡಿದವ್ರು ಹೇಳ್ತಾರಲ್ವಾ, ಬೇಗ ಸಿಕ್ಬಿಡ್ತು ಫಲ, ಪಟ್ಟಂತ ಬಿದ್ದೋಯ್ತು. ಇವಾಗ ನಾವೇ ಹೋಗ್ತಾ ಇರ್ತೀವಿ, ನಾವು ಹೊರಗಡೆ ಹೋದಾಗ ಮರದಿಂದ ಪಟ್ಟಂತ ಬಿದ್ದೋಯ್ತು ಅಂತ ಅಂದ್ಬಿಡ್ತೀವಿ. ಎಷ್ಟ್ ಚೆನ್ನಾಗಿ ಬಿದ್ದೋಯ್ತು ಅಂತಂದ್ರೆ ಅಲ್ಲಿ ಎಷ್ಟೊಂದು ನಡೆದಿರ್ಬೇಕು. ಬೀಜ ಕೃಷಿ ಮಾಡ್ಬೇಕು, ಮರ ಆಗ್ಬೇಕು, ಅದು ಹೂವು ಹಣ್ಣು ಕಾಯಿ ಎಲ್ಲ ಆಗ್ಬೇಕು ಎಲ್ಲ. ಯಾಕೆಂದ್ರೆ ಪಶು ಪಕ್ಷಿಗಳಿಗೆ ಎಲ್ಲ ಸಿಗತ್ತೆ, ಅದು ಮೇಕೆ ತಿಂದಾಕ್ಬಿಡತ್ತೆ, ಎಲ್ಲ ಹಾಳಾಗೋಗತ್ತೆ. ಅದರಿಂದ ಎಲ್ಲ ರಕ್ಷಣೆ ಆದ್ಮೇಲೆ ಹಣ್ಣಾಗ್ಬೇಕು. ಆ ಟೈಮಿಗೆ ನಾವು ಅದೇ ಸ್ಥಳಕ್ಕೆ ಹೋಗ್ಬೇಕು, ಅದು ನಮ್ಗೆ ಸಿಗ್ಬೇಕು, ಇಲ್ಲಾಂದ್ರೆ ಬೇರೆಯವ್ರಿಗೂ ಸಿಗತ್ತಲ್ವಾ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷಿ ಮುಖಾಂತರ ಅಂತ. ಯಾಕೆಂದ್ರೆ ನಮ್ ತಂದೆಯವರು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮುಳ್ಳಿನ ಗಿಡಗಳು ತುಂಬಾನೇ ಬರ್ತಾ ಇತ್ತು. ಕಾಂಗ್ರೆಸ್ ಗಿಡ ಅಂತ ಮಣ್ಣಿನಲ್ಲಿ ಬೆಣಚು ಕಲ್ಲುಗಳು ಎದ್ದೇಳ್ತಾ ಇದ್ವು. ಇದೆಲ್ಲ ರಕ್ತ ಬರೋದು ಅದನ್ನ ಆರಿಸ್ಬೇಕಾದ್ರೆ. ಅವರು ಮಳೆ ಬಂದಾಗೆಲ್ಲ ಕಲ್ಲುಗಳನ್ನ ಆರಿಸೋದು. ಮಳೆ ಸ್ವಲ್ಪ ನಿಂತ ಮೇಲೆ ಮಣ್ಣು ಮೆತ್ತಗಾಗಿರತ್ತೆ, ಕೈಯಿಂದ ಕಿತ್ತಿದ್ರೆ ಕೈಗೂ ನೋವಾಗಲ್ಲ, ಅದನ್ನೆಲ್ಲ ತೆಗೆಸ್ತಾ ಇದ್ರು. ಅದೆಲ್ಲ ಒಂದ್ ಕಡೆಗೆ ಹಾಕ್ಸಿ ಒಣಗದ ಮೇಲೆ ಅದಕ್ಕೆ ಸುಡೋ ಕೆಲ್ಸ ಮಾಡಿಸ್ತಾ ಇದ್ರು. ಬರ್ದಿರ ಇಲ್ಲಿ ಸುಟ್ಟ ಮೇಲೆ ಅದು ಬರಲ್ಲ, ಯಾಕೆಂದ್ರೆ ಅದರಲ್ಲೂ ಬೀಜಗಳಿರತ್ತೆ, ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಸದ್ಗುರುಗಳು ಈ ಕೇಳಿದಾಗ ಅದನ್ನೆಲ್ಲ ನೆನಪಾಗ್ತಾ ಇತ್ತು. ಆಳದಲ್ಲಿ ಸೂಕ್ಷ್ಮದಲ್ಲಿ ನಿಂತು ಬಿಟ್ಟಿರತ್ತೆ, ಯಾವಾಗಿಂದೋ ಎಲ್ಲೋ
ಚಿಕ್ಕ ವಯಸ್ಸಿನಲ್ಲಿ ಆಗಿರೋದೆಲ್ಲ ಆ ಸೂಕ್ತ ಮನಸ್ಸಿನಿಂದ ಅದು ಎದ್ದು ಬರ್ತಾ ಇತ್ತು ಅಂತ ನನಗೆ ನೆನಪಾಗ್ತಾ ಇತ್ತು ಮೇಡಮ್ ಇದ್ರ ಮುಖಾಂತರ. ಹೌದು. ಓಕೆ. ಸುಜಿಯಾ ಅವರು, ಸಾಮಾನ್ಯ ಕಾರಣ ಹಾಗೂ ವಿಶೇಷ ಕಾರಣ ಎಂದರೇನು? ಸಾಮಾನ್ಯ ಕಾರಣ, ಜಗತ್ತಿನಲ್ಲಿ ಜ್ಞಾನ ಇದೆ ಅನ್ನೋದು ಸಾಮಾನ್ಯ ಕಾರಣ. ಇಲ್ಲ ಇಲ್ಲ, ನಾನು ಚೈತನ್ಯ ಅನ್ನೋದು ಸಾಮಾನ್ಯ ಕಾರಣ ಅಲ್ವಾ? ಅಲ್ಲಲ್ಲ. ಒಂದ್ ನಿಮಿಷ ನೋಡ್ತೀನಿ. ಸಾಮಾನ್ಯ ಇದು ಇವನ್ಗೆ, ಈಶ್ವರನಿಗೆ, ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು. ಸಾಮಾನ್ಯ ಕಾರಣ, ವಿಶೇಷ ಕಾರಣ ಅಂದ್ರೆ ಉದಾಹರಣೆ ಅವ್ರು ಕೊಟ್ಟಿರೋದು. ಓಕೆ, ನೆಕ್ಸ್ಟ್ ಒನ್ ತಗೋತೀನಿ ಮೇಡಮ್ ನಾನು. ಓಕೆ, ನೋ ಪ್ರಾಬ್ಲಮ್. ಪದ್ಮಾ ಅವರು, ಸಾಮಾನ್ಯ ಕಾರಣ ಹಾಗೂ ವಿಶೇಷ ಕಾರಣ ಎಂದರೇನು? ಸಾಮಾನ್ಯ ಕಾರಣ ಅಂದ್ರೆ ಒಂದು ಹೂವಿನ ಜಾತಿ ತೆಗೆದುಕೊಂಡಾಗ ಎಲ್ಲ ವಿಧವಾದಂತ ಹೂಗಳನ್ನು ನೋಡಿದಾಗ ಸಾಮಾನ್ಯ ಏನು ಅಂದ್ರೆ ಅವು ಹೂವು ಅನ್ನೋದು. ಆದ್ರೆ ವಿಶೇಷವಾದದ್ದು ಅಂದ್ರೆ ಒಂದೊಂದು ಬಣ್ಣ ಇರುತ್ತೆ, ಒಂದೊಂದು ಜಾತಿಗೆ ಸೇರಿರುತ್ತೆ, ಹಾಗೆ ವಿಶೇಷವಾಗಿರುವಂತದ್ದು. ಹಾಗೆ ಪ್ರಪಂಚದಲ್ಲಿ ನಾವು ಎಲ್ಲ ನೋಡಿದಾಗ ಸಾಮಾನ್ಯವಾಗಿ ಕಾಣುವುದು ಏನು ಅಂತಂದ್ರೆ ಈ ಜಗತ್ತು ಚೈತನ್ಯದಾಯಕವಾಗಿರುವಂತಹದ್ದು ಸಾಮಾನ್ಯವಾದಂತಹ ಲಕ್ಷಣ. ಅದರಲ್ಲಿ ಇರುವಂತಹದ್ದು ಈ ಚೈತನ್ಯ ಬ್ರಹ್ಮ ಅನ್ನೋದೇ ಸಾಮಾನ್ಯ ಕಾರಣವಾಗಿರುತ್ತೆ. ವಿಶೇಷವಾಗಿ ಕಾಣುವುದು ಅಂತಂದ್ರೆ ಅದು ವಿವಿಧತೆ ಅನ್ನೋದು, ಅದೇ ವಿಶೇಷವಾದಂತಹದ್ದು. ಇವು ಎರಡರ ಹಾಗೆ ಕಂಡು ಬಂದ್ರು ಸಹ ಅಲ್ಲಿ ಇರುವಂತಹದ್ದು ಏನು ಅಂತಂದ್ರೆ ಪರಬ್ರಹ್ಮನನ್ನ ಬಿಟ್ಟು ಬೇರೆ ಏನು ಇಲ್ಲ. ಸಾಮಾನ್ಯ ಕಾರಣ ಮತ್ತೆ ವಿಶೇಷ ಕಾರಣ ಎರಡು ಸಹ ಪರಬ್ರಹ್ಮನೇ ಅಂತ ತಿಳಿಬೇಕು. ಅದು ನಮ್ಮ ಒಂದು ತೋರಿಕೆ ಅಷ್ಟೆ. ಈ ನಾಮರೂಪ ಜಗತ್ತಿನಲ್ಲಿ ಸಾಮಾನ್ಯ ವಿಶೇಷ ಅನ್ನೋದು ತೋರಿ ಬರುತ್ತೆ. ಸರಿ, ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ವ್ಯವಹಾರ ಲಕ್ಷಣ, ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ ಎಂದರೇನು? ಬ್ರಹ್ಮನ ಸ್ವರೂಪ ಹಾಗೂ ತಟಸ್ಥ ಲಕ್ಷಣಗಳೇನು? ಮೂರು ಲಕ್ಷಣಗಳನ್ನ ನಾವು ಈ ಜಗತ್ನಲ್ಲಿ ಕಾಣ್ತೀವಿ. ಅಂದ್ರೆ ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ವ್ಯವಹಾರ ಲಕ್ಷಣ ಅಂತ ಅಂದ್ಬಿಟ್ಟು. ವ್ಯವಹಾರ ಲಕ್ಷಣ ಅಂತ ಅಂದಾಗ ಯಾರ್ಗಾರ ಏನಾರ ಒಂದು ಗುರುತು ಬೇಕಾಗಿರುತ್ತೆ. ಯಾರ ಒಂದು ಮನೆನ ಗುರ್ತಿಸ್ಬೇಕಾಗಿರುತ್ತೆ. ಅವ್ರೊಂದ್ ಚೀಟಿ ತಗೊಂಬಂದು ಈ ಮನೆ ಎಲ್ಲಿದೆ ಅಂತ ಕೇಳಿದಾಗ ಆ ಮನೆ ಅಡ್ರೆಸ್ ಆ ಚೀಟಿ ಒಳಗಿರುತ್ತೆ. ಇಂಥ ಮನೆ ಇಂಥ ನಂಬರ್ನಲ್ಲಿದೆ, ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ನಾವು ವ್ಯವಹಾರ ಲಕ್ಷಣ ಅಂತ ಕರಿತೀವಿ. ಅದೇ ವ್ಯಕ್ತಿ ತಟಸ್ಥ ಲಕ್ಷಣದಲ್ಲಿ ಆ ಮನೆ ಎಲ್ಲಿದೆ, ಅವನ ಅಡ್ರೆಸ್ ಏನು ಇರಲ್ಲ ಅವನ ಹತ್ರ, ಆ ಮನೆ ಹೇಳ್ತಾನೆ, ಆ ಮನೆ ಎಲ್ಲಿದೆ ಅಂತ ಸ್ವಲ್ಪ ತಿಳಿಸ್ತೀರಾ ಅಂದಾಗ ಇವ್ರು ಹೇಳ್ತಾರೆ, ಓ ಆ ಮನೆ ಇರೋದ್ ನೋಡಿ, ಅಲ್ಲಿ ಒಂದು ಕಾಗೆ ಕೂತಿದ್ಯಲ್ಲ, ಅಲ್ಲಿದೆ ನೋಡಿ ಆ ಮನೆ ಅಂತ ಹೇಳ್ತಾರೆ. ಅಂದ್ರೆ ತಟಸ್ಥ ಲಕ್ಷಣ ಅಂತಂದ್ರೆ ಆ ಮನೆ ಗುರುತು ಇವನು ಮನಸ್ಸಿನಲ್ಲಿ ಅದನ್ನ ಆಳವಾಗಿ ಇಟ್ಟುಕೊಂಡು ಹೋದಾಗ ಮಾತ್ರ ಆ ತಟಸ್ಥವಾಗಿರಂತ ಆ ಮನೇನ ಇವ್ನು ಗುರುತಿಸ್ಬೋದು. ಇಲ್ಲ ಅಂದ್ರೆ ಆ ಕಾಗೆ ಏನ್ ಮಾಡುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹಾರೊಟ್ಟೋಗುತ್ತೆ. ಅಂದ್ರೆ ಬದಲಾಗುವಂಥದ್ದು ತಟಸ್ಥ ಲಕ್ಷಣ ಅಂದ್ರೆ ಬದಲಾಗುವಂಥದ್ದಕ್ಕೆ ತಟಸ್ಥ ಲಕ್ಷಣ ಅಂತ ಕರೀತಾರೆ. ಇನ್ನೊಂದು ಸ್ವರೂಪ ಲಕ್ಷಣ. ಆ ಮನೆ ಎಲ್ಲಿದೆ ಅಂತ, ಇಂಥ ಮನೆ ಅಂತ ಹೇಳ್ತಾನೆ, ಇಂಥ ಬಣ್ಣದಲ್ಲಿದೆ, ಇಷ್ಟು ಕಿಟಕಿಗಳಿದೆ, ಇಷ್ಟು ಬಾಗ್ಲಿದೆ ಅಂತ ಆ ವ್ಯಕ್ತಿ ಹೇಳಿದಾಗ ಇನ್ನೊಬ್ಬ ಅದೇ ಪಕ್ಕದಲ್ಲಿ ಇರ್ತಕ್ಕಂಥವನ್ಗೆ ಆ ಗುರುತನ್ ಹೇಳಿದಾಗ ಅವನು ಇಂಥ ಕಡೆ ಇದೆ ಹೋಗಿ, ಅಂತ ಮನೆ ಅಲ್ಲಿದೆ ಅಂತ ಒಂದು ಸ್ವರೂಪನ ಗುರುತಿಸ್ತಾರೆ. ಅದೇ ರೀತಿ ನಾವು ಈ ಬ್ರಹ್ಮನನ್ನ ಗುರುತಿಸ್ಬೇಕಾದ್ರೆ ಈ ಸ್ವರೂಪ ಲಕ್ಷಣದಲ್ಲಿ ಆ ಬ್ರಹ್ಮ ಹೇಗಿರ್ತಾನಂತ ಅಂದ್ರೆ ಜ್ಞಾನಂ ಅನಂತಂ ಬ್ರಹ್ಮ. ಅಷ್ಟೊಂದು ಅನಂತವಾಗಿರ್ತಾನೆ ಬ್ರಹ್ಮ ಅಂತಂದ್ರೆ ಆ ಜ್ಞಾನದಿಂದ ತುಂಬಿರೋನೇ ಆ ಪರಮಾತ್ಮ ಅಂತ ಅಂದ್ಬಿಟ್ಟು ನಾವು ಅವನ ಸ್ವರೂಪ ಲಕ್ಷಣವನ್ನ ತಿಳಿತೀವಿ. ತಟಸ್ಥ ಲಕ್ಷಣ ಅಂತ ಅಂದಾಗ
ಅವನು ಈ ಸೃಷ್ಟಿಯನ್ನ ಮಾಡ್ತಾನೆ ಈಶ್ವರನ ರೂಪದಲ್ಲಿ. ಆ ಆ ಬ್ರಹ್ಮ ಏನಾಡ್ತಾನೆ, ಸಂಕಲ್ಪ ಮಾಡ್ತಾನೆ ಈ ಜಗತ್ತನ್ನ ನಾವು ಸೃಷ್ಟಿ ಮಾಡ್ಬೇಕು ಅಂದಾಗ ಅವನ ರೂಪ ಏನಾಗತ್ತೆ, ಈಶ್ವರನ ರೂಪವನ್ನ ತಾಳ್ತಾನೆ. ಆ ಈಶ್ವರನ ರೂಪವನ್ನ ತಾಳ್ದಾಗ ಆ ಸೃಷ್ಟಿನ ಅವನು ಆ ಸಮಯದಲ್ಲಿ ಮಾಡ್ತಾನ. ಅಂದ್ರೆ ಈ ಸ್ವರೂಪ ಲಕ್ಷಣದಲ್ಲಿ ಅವನು ಸೃಷ್ಟಿ ಮಾಡೋ ಕಾರ್ಯನೇ ಅವನದಾಗಿರುತ್ತೆ. ಈ ತಟಸ್ಥ ಲಕ್ಷಣದಲ್ಲಿ ಅವನು ಆ ಸೃಷ್ಟಿಯನ್ನ ಮಾಡ್ತಾನ ಅಥವಾ ಇಲ್ವಾ ಅನ್ನೋದು ನಮ್ಗೆ, ಅವನ್ ಮಾಡಿದಾನ ಅನ್ನೋದು ನಮಗ್ ಗೊತ್ತಾಗಲ್ಲ. ಅವನ್ ಮಾಡ್ತಾ ಇದ್ದಾನ ಇಲ್ವಾ ಅನ್ನೋದು ಆ ತಟಸ್ಥ ಲಕ್ಷಣದಲ್ಲಿ ನಮ್ಗೆ ಅರಿವಾಗಲ್ಲ. ಈ ವ್ಯವಹಾರ ಲಕ್ಷಣದಲ್ಲಿ ಆ ಪರಮಾತ್ಮನ ಈ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಅನ್ನೋ ಅನುಭವ ನಮಗೆ ಬರ್ತಾ ಹೋಗುತ್ತೆ. ಈ ಮೂರರಿಂದ ನಾವು ಆ ಪರಮಾತ್ಮನೇ ಸೃಷ್ಟಿಕರ್ತ ಅನ್ನೋದನ್ನ ನಾವು ತಿಳಿತಾ ಹೋಗ್ತೀವಿ. ಸರ್ವವು ಅವನೇ ಸರ್ವಜ್ಞ, ಅವನು ಆ ಬ್ರಹ್ಮ ಅನ್ನೋನೇ ಸರ್ವಜ್ಞ. ಅವನು ಎಲ್ಲ ಅರಿತಿದ್ದಾನೆ, ಅವನಿಗೆಲ್ಲ ಗೊತ್ತು ಹೇಗೆ ಸೃಷ್ಟಿ ಮಾಡ್ಬೇಕು, ಹೇಗೆ ನಡೆಸ್ಬೇಕು ಈ ಜಗತ್ತನ್ನ ಅನ್ನೋದನ್ನ ಅವನಿಗೆ ಅರಿವಿದೆ. ಅವನು ಈಶ್ವರರ ರೂಪದಲ್ಲಿ ಈ ಜೀವವನ್ನ ತಳೆದು ಜೀವವಾಗಿ ಈ ಸೃಷ್ಟಿಯಲ್ಲಿ ನಡೀತಾ ಇದ್ದಾನೆ ಅನ್ನೋದು ನಮ್ಗೆ ಇದರಿಂದ ತಿಳಿತಾ. ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ತಟಸ್ಥ ಲಕ್ಷಣದಲ್ಲಿ ಹೇಳುವಾಗ ನೀವು ಅದು ಮೊದಲು ಹೇಳಿದ್ ಸರಿನೇ, ಮನೆಯದೆಲ್ಲ ಉದಾಹರಣೆ ಹೇಳ್ತಾ ಕರೆಕ್ಟ್ ಆಗಿ ಹೇಳಿದ್ರೆ. ಈಶ್ವರಂದು ಬಂದಾಗ ಅಂದ್ರೆ ಅವನು ಸೃಷ್ಟಿ ಯಾವಾಗ್ಲೂ ಮಾಡ್ತಾನೆ ಅಂತಿಲ್ಲ, ಯಾಕಂದ್ರೆ ಪ್ರಳಯನೂ ಆಗುತ್ತಲ್ಲ, ಸೃಷ್ಟಿ ಆಗುತ್ತೆ, ಪ್ರಳಯ ಆಗತ್ತೆ. ಹಾಗಾಗಿ ಅದು ಸೃಷ್ಟಿ ಸ್ವಲ್ಪ ಹೊತ್ತೆ. ಇವಾಗ ನಮಗೆ ನಾವು ರಾತ್ರಿ ಮಲಗದಾಗ ಸೃಷ್ಟಿ ಇಲ್ಲ, ಹೌದು, ಎದ್ದಾಗ ಸೃಷ್ಟಿ ಇದೆ. ಅಂದ್ರೆ ಆ ರೀತಿ ಸ್ವಲ್ಪ ಹೊತ್ತಿರುತ್ತೆ, ಹೌದೌದು, ಹೊಟ್ಟೋಗುತ್ತೆ. ಹಾಗೆ ತಟಸ್ಥ ಲಕ್ಷಣ ಬದಲಾಗುವಂಥದ್ದು ಅಂದ್ರೆ ಬದಲಾಗುವಂಥದ್ದು, ಸ್ವಲ್ಪ ಹೊತ್ತು ಇದ್ದು ಹೋಗುವಂಥದ್ದು ತಟಸ್ಥ ಲಕ್ಷಣ. ಇನ್ನೆಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ಈ ವಿಶಾಲವಾದ ಸೃಷ್ಟಿಯ ಒಡೆಯನಾದ ಸರ್ವಸಮರ್ಥನಾದ ಸರ್ವಜ್ಞನಾದ ಈಶ್ವರನು ನಾನು ಒಂದೇ ಎಂದು ಹೇಳಲು ಹೇಗೆ ಸಾಧ್ಯ? ಇನ್ನೊಂದ್ಸಲಿ ಕೇಳಿ. ಈಶ್ವರ ಮತ್ತೆ ನಾನು ಒಂದೇ ಅಂತ. ನಾನು ಮತ್ತೆ ಈಶ್ವರ ಹಾಗೆ ಒಂದೇ ಅಂತ ಬಹಳಷ್ಟು ಸರ್ತಿ ಹಿಂದೆ ಇದನ್ನ. ಹೌದು. ನಾವು ಅಯ್ಯೋ ನನಗೆ ಇಲ್ಲ ಎಕ್ಸ್ಪ್ಲೇನ್ ಮಾಡಕ್ ಒಂದು ಗೊತ್ತಾಗಲ್ಲ, ಗೊತ್ತಾಗ್ತಿಲ್ಲ. ಯಾಕೆ ಆನಂದ ಸ್ವರೂಪಿ ನಾವು ಅಲ್ಲ, ಇವಾಗ ನಾವು ಹಿಂದೆನು ಎಲ್ಲ ಇವಾಗ ಇದು ಸ್ವಲ್ಪ ಡೀಟೇಲ್ ಆಗಿದೆ, ಅದೇನಾದ್ರು ಇರ್ಲಿ. ನಾವು ಹಿಂದೆ ಈ ಪ್ರಶ್ನೆನ ಸಾಕಷ್ಟು ಸರ್ತೆ ಉತ್ತರ ಕೊಟ್ಟಿದ್ದೀವಿ. ಈಗ ಈಶ್ವರ ನಾನು ಹೊರನೋಟಕ್ಕೆ ಒಂದೇ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ? ಈಶ್ವರ ಇಡೀ ಸೃಷ್ಟಿಕರ್ತ, ಸೃಷ್ಟಿಗೆ ಒಡೆಯ. ಜ್ಞಾಪಕ ಬಂತಾ? ಹೇಳಿ. ಸ್ವರೂಪ ಈಶ್ವರನ್ ನಾವು ನೋಡಿದ ತಕ್ಷಣ ನಾವು ಒಂದೇ ತರ ಅಂತ ತಗೊಳಕ್ಕಾಗಲ್ಲ. ಅವರು ಪರಿಮಿತ, ನಮ್ದು ಪರಿಮಿತ, ಅವ್ರದ್ದು ಅಪರಿಮಿತ ಇದೆ. ಮೇಡಮ್ ನೀವ್ ಕೇಳ್ತಾ ಹೋಗಿ ನಾನು ಆನ್ಸರ್ ಮಾಡ್ತೀನಿ, ಗೊತ್ತಾ? ಅಲ್ಲ, ನೀವು ಹೇಳಿ ಕರೆಕ್ಟ್. ಇವಾಗ ಈಶ್ವರ ಅಪರಿಮಿತ, ನಾನ್ ಪರಿಮಿತ. ನಾನು ಈಶ್ವರ ಹೆಂಗಪ್ಪ ಒಂದಾಗಕ್ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ನಮ್ಮಲ್ಲಿಬ್ರಲ್ಲೂ ಕಾಮನ್ ಆಗಿರೋದನ್ನ ತಗೊಳ್ಬೇಕಲ್ವಾ ನಾವು? ಆನಂದ ಜನರಲ್ ಆಗಿ ನೋಡಕ್ ಆಗಲ್ಲ, ಜನರಲ್ ಆಗಿ ಡಿಫ್ರೆನ್ಸಸ್ ಇದೆ. ಕಾಮನ್ ಆಗಿರೋದೇನು ನಮ್ಮಿಬ್ರಲ್ಲೂ ಅಂತ ನಾವು ನೋಡ್ಕೊಂಡ್ರೆ ಅವಾಗ ಸ್ವಲ್ಪವನ್ನ ಉಪಾಧಿಯಾಗಿರೋದನ್ನ ಸೆಪರೇಟ್ ಮಾಡ್ಕೊಂಡು ಕಾಮನ್ ಆಗಿರೋದನ್ನ ನೋಡ್ಕೊಂಡ್ರೆ ಅದೆರಡು ಸೇಮ್ ಅಂತ ಗೊತ್ತಾಗತ್ತೆ. ಸಚ್ಚಿತ್ತಾನಂದ ಯಾವ್ದನ್ನ ತೆಗಿಬೇಕು? ಅದ ದೇಹ ಮನಸ್ಸು ತೆಗೆದು ಬಿಡ್ಬೇಕು. ಆತ್ಮ ಪರಮಾತ್ಮ ಜೀವಾತ್ಮ ಒಂದೇ. ಈಶ್ವರನಲ್ಲಿ ಯಾವ್ದನ್ನ ತೆಗಿಬೇಕು ನಾವು? ನನ್ನಲ್ಲಿ ದೇಹ ಮನಸ್ಸು ಬುದ್ಧಿನ ತೆಗಿತೀನಿ. ಈಶ್ವರನಲ್ಲಿ ಯಾವ್ದನ್ನ ತೆಗಿಬೇಕು? ಪ್ರಪಂಚ. ಪ್ರಪಂಚ ಈಶ್ವರನ ಉಪಾಧಿ. ಕರೆಕ್ಟ್. ನನ್ನ ದೇಹ ಮನಸ್ಸು ಬುದ್ಧಿಗಳು ನನಗೆ ಉಪಾಧಿಯನ್ನ ಪಕ್ಕಕ್ಕಿಟ್ರೆ
ಹ್ಮ್ ಏನು ಉಳ್ಕೊಳ್ಳುತ್ತೆ? ಬರೀ ಆತ್ಮ ಉಳಿಯತ್ತೆ, ಅಲ್ಲೂ ಆತ್ಮ ಉಳಿಯತ್ತೆ. ಸೊ ಎರಡು ಒಂದೇ. ಬ್ರಹ್ಮನು ಈಶ್ವರನು ನಾನು ಒಂದೇ. ಅಲ್ಲೂ ಚೈತನ್ಯ ಇರುತ್ತೆ, ಇಲ್ಲೂ ಚೈತನ್ಯನೇ ಇರುತ್ತೆ. ಹ್ಮ್ ಆ ರೀತಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಹೇಳಿದ್ದಾರೆ. ಹ್ಮ್ ಪದ್ಮಾ ಅವರು ಹೇಳ್ತೀರಾ? ನಾನು ಅಂತಂದ್ರೆ ಆತ್ಮಸ್ವರೂಪಿ ಅಂತಂದ್ಬಿಟ್ಟು ಶ್ರುತಿಗಳೆಲ್ಲ ಹೇಳುತ್ತವೆ. ಜೀವಾತ್ಮ ನೀನು ಪರಮಾತ್ಮನೇ. ಹೇಗೆ ಅಂತಂದ್ರೆ ನಿನ್ನ ಸ್ವರೂಪ ಲಕ್ಷಣ ಸಚ್ಚಿದಾನಂದ ಸ್ವರೂಪ ಅಂತ. ಮತ್ತೆ ಈಶ್ವರನನ್ನು ಹಾಗೆ ಹೇಳಿರೋದು. ಈಶ್ವರ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಇರುವಂತಹ ಪರಬ್ರಹ್ಮನೇ. ಆ ಪರಬ್ರಹ್ಮನ ಸ್ವರೂಪ ಲಕ್ಷಣವು ಅಂದ್ರೆ ಬ್ರಹ್ಮನ ಸ್ವರೂಪ ಲಕ್ಷಣ ತೆಗೆದುಕೊಂಡಾಗ ಸತ್ಯಂ ಜ್ಞಾನಂ ಅನಂತಂ. ಈಶ್ವರನಿಗೆ ಉಪಾಧಿ ಅನ್ನೋದು ಇರುವುದರಿಂದ ಈಶ್ವರನು ಸಹ ಸಚ್ಚಿತ್ ಆನಂದ ಸ್ವರೂಪಿಯೇ. ಆದ್ರೆ ಇವಾಗ ನಿಜವಾದ ನಾನು ಯಾರು ಅಂತ ಮೊದಲು ತೆಗೆದುಕೊಳ್ಬೇಕು. ಆವಾಗ ನಾನು ಈ ಪ್ರಪಂಚವನ್ನ ಸುಲಭವಾಗಿ ಬೇರ್ಪಡಿಸ್ತೀನಿ. ನನ್ಗಿಂತಲೂ ಅದು ಹೊರತದ್ದು ಅಂತ ಬೇರ್ಪಡಿಸೋದಕ್ಕೆ ನನಗೆ ಯಾವ ತೊಂದರೆನೂ ಇಲ್ಲ, ಅದು ಬೇರೆ ಅಂತ ಹೇಳ್ತೀನಿ. ಆದ್ರೆ ಈ ದೇಹ ಮನಸ್ಸು ಬುದ್ಧಿಗಳನ್ನ ನನ್ನದಲ್ಲ ಅಂತಂದ್ಬಿಟ್ಟು ಹೇಳೋದು ಸ್ವಲ್ಪ, ಅದಕ್ಕೆ ನಮ್ಗೆ ಈ ಗುರುಗಳ ಒಂದು ಬೋಧನೆ ಅನ್ನೋದು ಬೇಕು. ಅದನ್ನ ಕೇಳಿ 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 ಶ್ರವಣದಿಂದ ಹೌದು, ನಾನು ಹೇಗೆ ಈ ದೃಶ್ಯ ವಿವೇಕದಿಂದ ನಾನು ಇದನ್ನ ನೋಡಬಲ್ಲೆ, ಆದ್ರಿಂದ ನಾನು ಅನ್ನೋದು ಬೇರೆ, ಈ ದೇಹದಿಂದ ಹೊರತಾದದ್ದು. ನಿಜವಾದ ನಾನು ಈ ಅರಿವು ಅನ್ನುವುದು ಗೊತ್ತಾಗತ್ತೆ. ಅರಿವು ಅನ್ನುವುದು ಚಿತ್ತಾದ್ರೆ ನಾನು ಇದೀನಿ ಅನ್ನೋದು ಯಾವಾಗ್ಲೂ ಸದಾ ಕಾಲವು ನಾನು ಇದೀನಿ. ಅವಾಗಿದ್ದೆ, ಇವಾಗಿದ್ದೆ, ಚಿಕ್ಕನ್ನಲ್ಲಿ ಇದ್ದೆ, ಅಥವಾ ನಾನು ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಎಲ್ಲಿ ಇದ್ರೂ ನಾನು ಇದ್ದೆ. ಅದು ಸತ್ ಅಂದ್ರೆ ಅಸ್ತಿತ್ವವಾಗಿ ನಾನು ಅಸ್ತಿತ್ವ ಮತ್ತು ಅರಿವು ಚಿತ್ತಾಗಿ ಇದ್ದೀನಿ. ಆನಂದ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಅದರ ಒಂದು ಅನುಭವ ನಾವು ಈ ಗಾಢ ನಿದ್ದೆಯಲ್ಲಿ ನಮ್ಗೆ ಗೊತ್ತಾಗತ್ತೆ. ಎಚ್ಚರದ ಸ್ಥಿತಿಯಲ್ಲೂ ಈ ಒಂದು ಮನಸ್ಸು ಯಾವಾಗ ತನ್ನ ಎಲ್ಲ ವೃತ್ತಿಗಳನ್ನ ಪೂರ್ತಿಯಾಗಿ ಶಮನಗೊಳಿಸಿರುತ್ತೋ ಆಗ ಈ ಆತ್ಮನ ಪ್ರತಿಫಲನವಾಗಿ ಅಲ್ಲಿ ಆನಂದದ ಅನುಭವ ನಮ್ಗೆ ಆಗಿರುತ್ತೆ. ಅದನ್ನೇ ಸಂತೋಷ ಅಂತ ಅವಾಗವಾಗ ನಾವು ಅನುಭವಿಸುವಂಥದ್ದು. ಆದ್ರೆ ಗಾಢ ನಿದ್ದೆಯ ಅನುಭವ ನಿಜವಾದ ಆನಂದವೇ. ಆದ್ರೂ ಅದು ಕ್ಷಣಿಕ, ಮತ್ತೆ ಎದ್ಬಿಡ್ತೀವಿ. ಆದ್ರೆ ಜ್ಞಾನಪೂರ್ವಕವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಹೇಗೆ ನಾನು ಆನಂದ ಸ್ವರೂಪಿ ಅಂತ. ಇದೆಲ್ಲವೂ ಸಹ ಈ ಆನಂದ ಅನ್ನೋದು ನನಗೆ ಬರ್ತಾ ಇರೋದು ನನ್ನಿಂದ, ಈ ಹೊರ ವಿಷಯ ವಸ್ತುಗಳಿಂದ ಅಲ್ಲ ನನಗೆ ಬರ್ತಾ ಇರೋದು. ಮತ್ತೆ ಈ ಒಂದು ಗಾಢ ನಿದ್ದೆಯಲ್ಲೂ ನಾನು ಇದ್ದೆ. ಆ ಗಾಢ ನಿದ್ದೆಯಲ್ಲಿ ನಾನು ಆನಂದವಾಗಿ ಇದ್ದೆ ಅಂತ ಯಾವುದು ಹೇಳುತ್ತೆ, ಅದು ನಾನು 3 ಅವಸ್ಥೆಗಳನ್ನು ನೋಡಬಲ್ಲವನು ನಾನು. ಅಂದ್ರೆ ಸಚ್ಚಿದಾನಂದ ಸ್ವರೂಪಿಯಾಗಿ ನಾನು ಎಲ್ಲವನ್ನು ನೋಡಬಲ್ಲೆ. ಅಂದ್ರೆ ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಆಯ್ತು. ಹಾಗೆ ನಾನ್ ಹೇಗೆ ಸಚ್ಚಿದಾನಂದ ಸ್ವರೂಪಿನೋ ಹಾಗೆ ಪ್ರಪಂಚದ ಎಲ್ಲ ಚರಾಚರ ವಸ್ತುಗಳ ಹಿಂದೆಯೂ ಇರುವಂತಹದ್ದು ಈ ಆತ್ಮನೇ ನಾನು ಅನ್ನುವಂಥದ್ದೇ. ಹಾಗಾಗಿ ಇಡೀ ಪ್ರಪಂಚ ಏನು ಸೃಷ್ಟಿಯಲ್ಲಿ ಇದೆಯೋ ಎಲ್ಲವೂ ತೆಗೆದುಕೊಂಡಾಗ ಅದೇ ಈಶ್ವರ. ಅಂದ್ರೆ ಈಶ್ವರನೇ ಅಧಿಷ್ಠಾನವಾಗಿರೋದು, ಅಲ್ಲಿ ತೋರಿಕೆ ಮಾತ್ರ ಜಗತ್ತು ಅನ್ನೋದು. ಹಾಗಾಗಿ ಆ ಈಶ್ವರನಿಗೆ ಅದು ಜಗತ್ತು ಹೇಗೆ ಕಾಣಿಸ್ತು ಅಂತಂದ್ರೆ ಈ ಮಾಯಾಶಕ್ತಿಯ ಪ್ರಭಾವದಿಂದ ಜಗತ್ತು ಅನ್ನೋದು ಕಾಣಿಸ್ತು. ಅದನ್ನ ನಾವು ಅದನ್ನ ಹೊರಪಡಿಸ್ಬೇಕು. ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ಕೊಂಡಿದ್ದೀನಿ,
ಆದ್ರೆ ನಾನು ನಿದ್ರಾವಸ್ಥೆಯಲ್ಲಿ ನಾನು ಚೆನ್ನಾಗಿ ತಿಳ್ಕೊಳ್ತೀನಿ. ನನ್ನ ಚೈತನ್ಯ ಶಕ್ತಿಯೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳ್ಳಬಲ್ಲಂತಹದ್ದು. ಅಂದ್ರೆ ಅವಾಗ ಮನಸ್ಸು ಅನ್ನೋದು ಇರ್ಬೇಕು, ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗಿರೋವಾಗ. ಈ ಎಚ್ಚರದ ಜಗತ್ತು ಸಹ ಅದಕ್ಕೋಸ್ಕರನೇ ಅದು ಸಹ ಒಂದು ಸ್ವಪ್ನವೇ, ಅದೂನು ಸಹ ಒಂದು ಕನಸೇ, ಎಚ್ಚರದ ಕನಸು. ನಾವು ಸ್ವಪ್ನದಲ್ಲಿ ಎಲ್ಲ ನಾನಾ ಪಾತ್ರಗಳನ್ನ ವಹಿಸ್ತೀವಿ. ಅದು ಎಲ್ಲಿಂದ ಬಂತು, ಮತ್ತೆ ಎಷ್ಟೊಂದು ಬೆಟ್ಟ ಗುಡ್ಡಗಳು, ಅದೇ ಒಂದು ಸೃಷ್ಟಿ. ಗಂಧರ್ವ ನಗರಿಯನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಈಶ್ವರನು ಸಹ ಗಂಧರ್ವ ನಗರಿಯನ್ನ ಸೃಷ್ಟಿ ಮಾಡಿದಾನೆ. ಆದ್ರೆ ಅದರ ಹಿಂದೆ ಏನು ಇಲ್ಲ, ಇರೋದು ಅಲ್ಲಿನೂ ಪರಬ್ರಹ್ಮನೇ. ನಾನು ಆ ಪರಬ್ರಹ್ಮ ಸ್ವರೂಪಿಯಾದ ಆತ್ಮವನ್ನೇ. ನನ್ನಲ್ಲಿ ಈ ಒಂದು ಸೃಷ್ಟಿ ಮಾಡ್ಕೊಳ್ಳುವಂತಹ ಈ ಸುಳ್ಳು ಜಗತ್ತನ್ನ ತೆಗೆದು ಹಾಕಿದಾಗ, ಈ ಪರಮಾತ್ಮನ ಉಪಾಧಿಯಾದಂತಹ ಮಾಯನ್ನ ತೆಗೆದಾಗ, ನನಗಿರುವಂತಹ ನಿದ್ರಾಶಕ್ತಿಯಿಂದ ನಾನು ಸೃಷ್ಟಿ ಮಾಡ್ಕೊಂಡಿರುವಂತಹ ಜಗತ್ತನ್ನು ತೆಗೆದು ಹಾಕಿದಾಗ ಅಲ್ಲಿರುವುದು ಬರೀ ಸಚ್ಚಿದಾನಂದ ಸ್ವರೂಪವಾದಂತಹ ಆತ್ಮ ಒಂದೇ ಇರೋದು. ಅದು ಬ್ರಹ್ಮವಲ್ಲದೆ ಬೇರೆ ಇಲ್ಲ. ಹಾಗಾಗಿ ನಾನು ಬ್ರಹ್ಮ ಅಲ್ಲದೆ ಇನ್ನೇನು ಅನ್ನೋದು ಇಲ್ಲಿ. ಹಾಗಾಗಿ ನಾನು ಬ್ರಹ್ಮನೇ ಅಂತ ಬಿಟ್ಟು ದೃಢವಾಗಿ ಹೇಳ್ಕೊಳ್ಬಹುದು ಅಂತ ಲಕ್ಷ್ಮೀಧರ ಕವಿಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಹೇಳಿ. ಗಂಧರ್ವ ನಗರಿ ನೀವ್ ಹೇಳಿದ್ರಿ, ಆದ್ರೂನು ಅದೊಂದು ಪ್ರಶ್ನೆ ಕೇಳ್ಬೇಡ. ಅದಕ್ಕಿಂತ ಮೊದ್ಲು ಇನ್ನೊಂದು ಪ್ರಶ್ನೆ. ಸಾವಿತ್ರಿ ಅವರು, ಪ್ರಪಂಚದ ಸೃಷ್ಟಿಯ ಬಗ್ಗೆ ಶೂನ್ಯವಾದಿಗಳು, ವಿಜ್ಞಾನಿಗಳು ಹಾಗೂ ವೇದಾಂತಿಗಳ ವಿಚಾರವೇನು? ವೇದಾಂತಿಗಳ ವಿಚಾರದ ಮೂಲಕ ನಾನು ಈಶ್ವರ ಅಥವಾ ಪರಬ್ರಹ್ಮ ಎಂಬುದನ್ನು ಸಾಬೀತು ಮಾಡಿ. ಮೊದಲು ಇದನ್ನ ಹೇಳಿ. ಪ್ರಪಂಚದ ಸೃಷ್ಟಿ ಬಗ್ಗೆ ಶೂನ್ಯವಾದಿಗಳೇನ್ ಹೇಳ್ತಾರೆ, ವಿಜ್ಞಾನಿಗಳೇನ್ ಹೇಳ್ತಾರೆ, ವೇದಾಂತಿಗಳೇನ್ ಹೇಳ್ತಾರೆ? ಶೂನ್ಯವಾದಿಗಳು ಶೂನ್ಯ ಅಂತ ಹೇಳ್ತಾರೆ ಅವರು. ವಿಜ್ಞಾನಿಗಳಾದ್ರೆ ಮೂಲ ವಸ್ತು ಇದೆ ಅನ್ನೋದನ್ನಾದ್ರೂ ಹೇಳ್ತಾರೆ. ವಿಜ್ಞಾನಿಗಳು ಮೂಲದಿಂದ ಬಂದಿರ್ತಕ್ಕಂಥದ್ದು ಅನ್ನೋದನ್ನ. ಯಾವ ಮೂಲದಿಂದ ಬಂದಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು? ಅಣು ಪರಮಾಣುಗಳಿಂದ ಬಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಶೂನ್ಯವಾದಿಗಳೇನ್ ಹೇಳ್ತಾರೆ? ಎಲ್ಲ ಶೂನ್ಯನೇ ಅಂತ ಹೇಳ್ತಾರೆ. ವೇದಾಂತಿಗಳು ಅಂದ್ರೆ ಶೂನ್ಯದಿಂದ ಶೂನ್ಯ ಬರಕ್ಕಾಗಲ್ಲ. ಒಬ್ಬ ತಂದೆಯಿಂದ ಮಗು ಹೇಗ್ ಬರತ್ತೋ ಅದೇ ತರಾನೇ ಪ್ರಪಂಚ ಭಗವಂತನಿಂದಾನೇ ಬಂದಿರೋದು. ಭಗವಂತನ ಬಿಟ್ಟು ಇನ್ನ ಬೇರೆ ಇಲ್ಲ ಅನ್ನೋದನ್ನ ಹೇಳ್ತಾರೆ ವೇದಾಂತಿಗಳು. ವೇದ ಮಾತೆ ಅದು ಹೇಳತ್ತೆ ಅನ್ನೋದನ್ನ ಹೇಳತ್ತೆ. ಕರೆಕ್ಟ್, ಸರಿಗಿದೆ. ಆಮೇಲೆ ವೇದಾಂತಿಗಳ ವಿಚಾರದ ಮೂಲಕ ನಾನು ಈಶ್ವರ ಅಥವಾ ಪರಬ್ರಹ್ಮ ಎಂಬುದನ್ನು ಸಾಬೀತು ಮಾಡಿ. ಸಾಬೀತು ಮಾಡಿದ್ರೆ ಇದು ಸಾಬೀತು ಮಾಡಿ ಹೇಳಿ, ಹೆಂಗೆ ಹೇಳ್ತೀರಾ ಅಂತ. ಹೆಂಗೆ ಹೇಳ್ತೀರಾ ಅಂದ್ರೆ ಮೇಡಮ್, ಗಾಢ ನಿದ್ದೆ ಸ್ಥಿತಿಯಿಂದ ಹೇಳ ಹೇಳಿ. ಯಾಕೆ ಅಂತಂದ್ರೆ ಇದು ಆ ಸ್ವರೂಪ ಲಕ್ಷಣದಲ್ಲಿ ತಗೊಂಡಾಗ ನಾನು ನಮ್ಗೆ ಭೂತಾಕಾಶ, ಚಿತ್ತಾಕಾಶ, ಚಿದಾಕಾಶ ಅದನ್ನ ತಗೊಂಡ್ರೆ ಅವಾಗ ನಾನು ಈಶ್ವರ ಅಥವಾ ಬ್ರಹ್ಮ ಸ್ವರೂಪಿ ಅನ್ನೋದನ್ನ ಆ ಮೂಲಕ ಹೇಳ್ಬೋದು. ಭೂತಾಕಾಶ ಅಂದ್ರೆ ಇವಾಗ ಏನ್ ಕಾಣಿಸ್ತಾ ಇದೆ, ಇದೆಲ್ಲವೂ ಕೂಡ ಭೂತಾಕಾಶ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಇರ್ತಕ್ಕಂಥದ್ದು ನನ್ ಚಿತ್ತಾಕಾಶದಲ್ಲಿದೆ. ಚಿತ್ತಾಕಾಶ ಅಂದ್ರೆ ನನ್ ಮನಸ್ಸಿನಲ್ಲೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡದು ಈ ಒಂದು ಇದರಲ್ಲೇ ನನ್ನಲ್ಲೇ ಇದೆ ಅನ್ನೋದನ್ನ. ಕರೆಕ್ಟ್. ಆಮೇಲೆ ಚಿತ್ತಾಕಾಶದಲ್ಲೇ ಇದೆ. ಚಿತ್ತಾಕಾಶ ಚಿದಾಕಾಶದಲ್ಲಿ. ಚಿದಾಕಾಶ ಅಂತಂದ್ರೆ ಸತ್ತು ಚಿತ್ತು ಅಂತ ಹೇಳ್ತಾರಲ್ವಾ, ಅದು ನನ್ನ ಅರಿವಿನಲ್ಲಿ. ಕರೆಕ್ಟ್.
ಇರೋದು ಅದೇ ಸತ್ತು ಚಿತ್ತು. ಚಿತ್ನಲ್ಲಿ ಚಿತ್ತಿನಲ್ಲಿ ಚಿದಾಕಾಶ, ಹಾ, ಅದೇ ಅರಿವು. ಚಿತ್ತಿನಲ್ಲಿ ಚಿದಾಕಾಶ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು? ಆ ಅರಿವಲ್ಲಿ ಏನಿದೆ? ಈ ಪ್ರಪಂಚ ನನ್ನ ಆ ಅರಿವಲ್ಲಿ ನನ್ನಲ್ಲಿ ಇದೆ, ಕಾಣಿಸ್ತಾ ಇದೆ, ಮರೆ ಆಗ್ತಾ ಇದೆ, ಮರೆ ಕಾಣಿಸ್ತಾ ಆಗ್ತಾ ಇದೆ, ಇದೆ. ಮರೆ ಆಗ್ತಾ ಇದೆ. ಅಂದ್ರೆ ಏನಾಯ್ತು? ನಾನು ಅರಿವಿನ ಸ್ವರೂಪ ಅಂತ ಆಯ್ತು. ಮೇಡಮ್, ನಾನು ಅರಿವಿನ ಸ್ವರೂಪ. ನಾನು ಅರಿವಿನ ಸ್ವರೂಪ ಅಂತೆ. ನನ್ನಲ್ಲೇ ಈ ಪ್ರಪಂಚ ಕಾಣಿಸ್ತಾ ಇದೆ, ಮರೆ ಆಗ್ತಾ ಇದೆ, ಪ್ರಪಂಚ ಕಾಣಿಸ್ತಾ ಇದೆ, ಮರೆ ಆಗ್ತಾ ಇದೆ ಅಂದ್ರೆ ಇವಾಗ ನಾವೇನ್ ಹೇಳಿದ್ವಿ? ಮೊದಲು ಪ್ರಪಂಚ ಯಾರೋ ಸೃಷ್ಟಿ ಮಾಡಿದ್ದು ಈಶ್ವರ ಅಂದ್ವಿ. ಇವಾಗ ನಾನೇ ಈಶ್ವರ ಅಂತ ಹೇಳ್ತೀವಿ. ಇವಾಗ ನಾನೇ ಸೃಷ್ಟಿ ಮಾಡಿದ್ದು, ಬ್ರಹ್ಮ ನಾನೇ. ಯಾಕೆಂದ್ರೆ ಅರಿವು ಅಂದ್ರೆ ಬ್ರಹ್ಮನೇ. ಆ ಬ್ರಹ್ಮನ ಆ ಸ್ವರೂಪ ಲಕ್ಷಣದಿಂದ ನಾವು ತಿಳ್ಕೊಂಡಾಗ ಅದು ನಾನೇನೆ. ಆತ್ಮ ಅಂದ್ರೆ ಬ್ರಹ್ಮನೇ, ನಾನೇ ಸೃಷ್ಟಿ ಮಾಡಿದ್ದು ಅಂತ. ಯಾಕೆ ಅಂತಂದ್ರೆ ಈ ನಿದ್ರಾ ಶಕ್ತಿಯಿಂದಾನೇ ಗೊತ್ತಾಗ್ತಾ ಹೋಗತ್ತೆ. ನಿದ್ರಾ ಶಕ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮೂರನ್ನೂ ಹೇಳಿದ್ದಾರೆ. ಆ ನಿದ್ದೆಗೆ ಹೋದಾಗ ದೇಹ, ಮನಸ್ಸು, ಬುದ್ಧಿ ಇಲ್ಲ, ಪ್ರಪಂಚ ಇಲ್ಲ, ಆನಂದ ಸ್ವರೂಪ ಮಾತ್ರ. ಅದ್ ಎದ್ಮೇಲೆ ಪ್ರಪಂಚ ಕಾಣಿಸ್ತಾ ಇದೆ. ನಾನಿದ್ದೀನಿ. ಯಾಕೆ ನಾನು ಇದು ಅಸ್ತಿತ್ವಕ್ಕೆ ಸೇರಿರೋದು, ನಾನಿದ್ದೀನಿ, ಪ್ರಪಂಚ ಕಾಣಿಸ್ತಾ ಇದೆ. ನಾನಿಲ್ದೆ ಪ್ರಪಂಚ ಇಲ್ಲ, ನಾನಿರೋದಕ್ಕೆ ಪ್ರಪಂಚ, ಸೃಷ್ಟಿ ಇದೆಲ್ಲಾನು ಕಾಣಿಸ್ತಾ ಇದೆ. ಹಾಗಾಗಿ ಪರಬ್ರಹ್ಮ ಹೇಗೆ ಒಂದು ಅನ್ನೋದನ್ನ ಇದ್ರ ಮೂಲಕ ಹೇಳ್ತಾ ಇದ್ದಾರೆ. ಆ ಸೃಷ್ಟಿ, ಸ್ಥಿತಿ, ಲಯಗಳನ್ನು ನಾನ್ ಮಾಡ್ತಾ ಇದ್ದೀನಿ, ಪರಬ್ರಹ್ಮನವರ ಹೊರತಾಗಿ ಇನ್ನೇನು ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಅಂದ್ರೆ ಸಾವಿತ್ರಿ ಅಲ್ಲ, ನಾನು ಅಂದ್ರೆ ಚೈತನ್ಯ ಸ್ವರೂಪ ಇರೋದಕ್ಕೆ, ಅರಿವು ಇರೋದಕ್ಕೆ ಎದ್ದ ತಕ್ಷಣ ನಾನು ಅಂತ ಬಂತು. ನಾನ್ ಬಂದ ಮೇಲೆ ತಾನೇ ಪ್ರಪಂಚ ಬಂತು. ಇನ್ನು ಇದೆಲ್ಲಾನು ಬರ್ತಾ ಇದೆ. ಇವಾಗ ಇಷ್ಟೆಲ್ಲ ತಿಳ್ಕೊಂತ ಇರೋದು ಒಂದು ಚೈತನ್ಯ ಸ್ವರೂಪಿ ಅಂದ್ರೆ ಇರೋದು ಅದೊಂದೇನೆ, ಚೈತನ್ಯ ಸ್ವರೂಪಿ. ಯಾಕೆ ಅಂತಂದ್ರೆ ಇದು ಚಿದಾಭಾಸ ಆಗಿ ಆಟ ಆಡ್ತಾ ಇರೋದ್ರಿಂದ ಅದು ಜೀವನ ಆಗೋಗ್ಬಿಟ್ಟಿದ್ದಾನೆ, ಮರ್ತ್ ಬಿಟ್ಟಿದ್ದಾನೆ. ಆ ಮರ್ತೋಗಿರೋದನ್ನ ಗುರುಗಳ ಮುಖೇನ ನಾವೇ ತಿಳ್ಕೊಂತೀವಿ ಅಂದ್ರೆ ಆಗೋದಿಲ್ಲ. ಆ ಗುರುಗಳು ನಮಗೆ ಬೇಕು, ಗುರುಗಳು ದಾರಿ ತೋರಿಸ್ಕೊಡ್ಬೇಕು. ಆಗ ಅದನ್ನ ನಾವು ವಿಚಾರದ ಮೂಲಕ ತಿಳ್ಕೊಂಡಾಗ ನಮ್ಗೆ ಶ್ರವಣ ಮನನ ಆ ಮೂಲಕ ನಾವು ಸತತವಾಗಿ ತಿಳ್ಕೊಂತ ಹೋದಾಗ ನಮ್ಗೆ ಅರಿವಾಗ್ತಾ ಇರುತ್ತೆ. ಅರಿವು ಯಾರು? ಅದು ಅರಿವು ಇರೋದಿಕ್ಕೇನೆ ಅವನು ಅರಿತಾ ಇದ್ದಾನೆ. ಇದೆಲ್ಲವೂ ಅವನಲ್ಲೇ ಇದೆ. ಈ ಸೃಷ್ಟಿ, ಲಯ ಇದೆಲ್ಲವೂ ಅವನು ಆ ನಿದ್ದೆ ಒಂದು ಸ್ಥಿತಿಯಿಂದ ಅವನೇ ಹಾಗೆ ಕಂಡ್ಕೊಂತ ಇದ್ದಾನೆ. ಅವನ ಅನುಭವಗಳಿಂದ ಅವನು ದಿನನಿತ್ಯದಲ್ಲಿ ನಡೀತಾ ಇರ್ತಕ್ಕಂತ ಒಂದು ಅನುಭವಗಳಿಂದ ಅವನು ಆ ಗುರು ಮುಖೇನ ವಿಚಾರದಿಂದ ಅವನು ತಿಳ್ಕೊಂತ ಹೋಗ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಸರಿ ಸರಿ. ಮುಂದಿನ ಪ್ರಶ್ನೆ ಸುಜ್ಜಿ ಅವರಿಗೆ. ಗಂಧರ್ವ ನಗರಿಯ ಉದಾಹರಣೆಯ ಮೂಲಕ ಇಲ್ಲಿ ಏನನ್ನು ಹೇಳಲಾಗುತ್ತದೆ? ಈಗ ಗಂಧರ್ವ ನಗರಿ ಅಂದ್ರೆ ಆಕಾಶದಲ್ಲಿ ಮೋಡಗಳಿರುತ್ತೆ, ಅಲ್ಲಿ ಜನಗಳೆಲ್ಲ ಹೋಗ್ತಿದಾರೇನೋ ಅಂತ ಅನ್ಸತ್ತೆ. ಅದೊಂಥರ ಕಲ್ಪನೆ, ಭ್ರಮೆ ಇದ್ದಂಗೆ. ಅದೇ ತರ ನಮ್ ಸ್ವಪ್ನದಲ್ಲೂ ನಮ್ಗೆ ಎಲ್ಲೋ ಹೋಗ್ತೀವಿ, ಲಾಟ್ರಿ ಬಂದಂಗೆ, ಅದನ್ನ ತಗೊಂಡಂಗೆ, ಇದನ್ನ ತಗೊಂಡಂಗೆ ಎಲ್ಲ ಮತ್ ಎಚ್ಚರ ಆದಾಗ ಏನು ಇರಲ್ಲ. ಅದೇ ತರ ಮೋಡನು ಅಷ್ಟೇನೆ, ಅಲ್ಲಿ ಹೋಗ್ತಿರತ್ತೆ, ಅದೇನ್ ಇರಲ್ಲ, ನಮಗ್ ಸುಮ್ನೆ ಇದ್ದ ಹಾಗೆ ಕಾಣತ್ತೆ. ಇದ್ದ ಹಾಗೆ ಕಾಣೋದಿಕ್ಕೆ ಗಂಧರ್ವ ನಗರ ಆತರ ಇದ್ದ ಹಾಗೆ ಕಾಣತ್ತೆ. ಅದೇ ತರ ನಮ್ಗೆ ನಮ್ ಸ್ವಪ್ನದಲ್ಲಿ ಒಂದು ಮಲಗಿದ ಸ್ವಪ್ನದಲ್ಲಿ ಒಂದು ಲೋಕ ನೋಡ್ತೀವಿ. ಅದೇ ತರ ನಮ್ಮ ಜಾಗೃತದಲ್ಲೂ ಇದೆ, ಸ್ವಪ್ನದಲ್ಲೇ ಇನ್ನೊಂದು ಜಾಗೃತ ಸ್ವಪ್ನದಲ್ಲೇ ಇರ್ತೀವಿ. ಅದನ್ನ ಹೇಗ್ ರಿಲೇಟ್ ಮಾಡೋದು? ಅದು ಬ್ರಹ್ಮ ಅಂತ ಅಲ್ಲಲ್ಲ. ಇವಾಗ ಇದೆಲ್ಲ ಸರಿಯಾಗಿ ಹೇಳಿದ್ರಿ ನೀವು. ಇದ್ರ ಮೂಲಕ ಏನ್ ಹೇಳ್ತಾ ಇದೀವಿ ನಾವು ಅಂತ ಕೇಳಿದ್ರು. ಕರೆಕ್ಟ್. ಇವಾಗ ಏನು ಅಲ್ಲಿ ಕಂಡಿದ್ದೇನು? ಭ್ರಮೆ. 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 ನಿಜ ಏನು? ಏನಿಲ್ಲ ಅಲ್ಲಿ. ಅದೇ ಅಲ್ಲಿ ಏನು ಇಲ್ಲ ಅಲ್ವಾ?
ಹಾ. ಅಲ್ಲಿ ಏನು ಇಲ್ಲ ಅಂದ್ರೆ ಇವಾಗ ಈ ಕನ್ಸಿಂದ ನೀವು ತಗೊಂಡ್ರೆ ಹ್ಮ್ ಕನ್ಸ್ ಬಿತ್ತು, ಕನ್ಸ್ ಬಿದ್ಮೇಲೆ ಆಮೇಲೆ ಎದ್ಮೇಲೆ ಏನ್ ಗೊತ್ತಾಯ್ತು, ಯಾರ್ ಕನ್ಸ್ ಕಂಡ್ನೋ ಹಾ ಅವನ ಅವನ್ ಚೈತನ್ಯನೇ, ಅವನ ಮನಸ್ಸೇನೆ ಅಲ್ಲಿ ಅದನ್ನೆಲ್ಲ ತೋರಿಸ್ತು. ಹ್ಮ್ ಅಂದ್ರೆ ಅವನು ನಿಜ. ಯಾರು ಈ ಎಚ್ಚರದವನ್ ಇದಾನಲ್ಲ, ಮಲ್ಕೊಳಕ್ ಹೋದ್ನಲ್ಲ, ಹ್ಮ್ ಮಲ್ಕೊಳಕ್ ಹೋದವನು ನಿಜ. ಹ್ಮ್ ಮಲಗಿ ಕನಸು ಕಂಡನಲ್ಲ ಹ್ಮ್. ಅವನು ನಿಜ. ಆದ್ರೆ ಆ ಕನಸಲ್ಲಿ ಏನೇನ್ ಕಾಣಿಸ್ತೋ ಅದ್- ಅದೆಲ್ಲ ಅವನೇ ಆ ಗುಡ್ಡ ಬೆಟ್ಟನೂ ಆಗಿ, ಅಲ್ಲಿರೋ ವ್ಯಕ್ತಿನೂ ಆಗಿ, ಒಂದ್ ರಾಶಿ ವ್ಯಕ್ತಿಗಳು ಆಗಿ, ಏನ್ ಬೇಕಾದ್ದು ಅಲ್ಲಿ ಏನೇನ್ ಕಾಣಿಸ್ತೋ ಸಕಲವು ಅವನೇ ಅವನೇ. ಆಗಿದ್ದ. ಹೌದು. ಹ್ಮ್ ಅಲ್ಲಿ ಬೇರೆ ಕಂಡಿದ್ದೆಲ್ಲ ಸುಳ್ಳು. ಹ್ಮ್ ಯಾರ್ ಕಂಡನೋ ಅವನು ನಿಜ. ಅಂದ್ರೆ ಅಲ್ಲಿ ಕನಸೊಳಗಡೆ ಕಂಡವನಲ್ಲ, ಕನಸೊಳಗಡೆ ಕಂಡವನು, ಆಮೇಲೆ ಕನಸಿನ ಪ್ರಪಂಚ, ಇದಿಷ್ಟನ್ನು ಇವನಿಲ್ಲಿ ಮಲ್ಕೊಂಡ್ ಕಣ್ಣಲ್ಲ, ಇವನ್ ಮಲಗಿದ್ನಲ್ಲ, ಈ ಮಲಗಿದ್ದವನು ನಿಜ. ಅದೇ ರೀತಿ ನಾವಿಲ್ಲಿ ಹೋಲಿಕೆ ಮಾಡ್ಕೋಬೇಕು. ಇಲ್ಲೇನಾಗ್ತಾ ಇದೆ, ಇಲ್ಲೂ ನಾವು ಎಷ್ಟೊಂದ್ ಜನ ಇದೀವಿ ಇಲ್ಲಿ. ಹ್ಮ್ ಇವಾಗ ನೀವು ಇಲ್ಲಿ ನಮ್ ಕ್ಲಾಸ್ ಅಲ್ಲೇ ಇವಾಗ 5 ಜನ ಇದೀವಪ್ಪ. ಹ್ಮ್ ನಾವೆಲ್ಲರೂ ಹಾಗೆ ನೋಡಕ್ ಹೋದ್ರೆ ಯಾರ್ದೋ ಒಬ್ರ ಕನಸಿನಲ್ಲಿ ಕಾಣ್ತಾ ಇದೀವಿ ನಾವು. ಯಾರ್ ಕನಸಲ್ಲಿ ಕಾಣ್ತಾ ಇದೀವಿ ನಾವು? ಈಶ್ವರನ್ ಕನಸಲ್ಲಿ, ಈಶ್ವರನ ಕನಸಲ್ಲಿ ಅಥವಾ ಪರಮಾತ್ಮನ ಕನಸಿನಲ್ಲಿ ಕಾಣ್ತಾ ಇದೀವಿ. ಆ ಪರಮಾತ್ಮ ಯಾರು? ನನ್ನಲ್ಲೇ ಇದ್ದಾನೆ. ನಾನೇ ಅಂದ್ರೆ ಸುಜಿಯ ಅಂತಲ್ಲ, ಸುಜಿಯಳಲ್ಲಿ ಇರುವಂತ ಚೈತನ್ಯ, ಆ ಹ್ಮ್ ಚೈತನ್ಯವೇ ಪರಮಾತ್ಮ. ಹ್ಮ್ ಓಕೆ. ಆ ಚೈತನ್ಯ ಈ ಕನಸನ್ನ ಕಾಣ್ತಾ ಇದೆ. ಹೆಂಗೆ? ಹ್ಮ್ ಸುಜಿಯ ಮಲ್ಕೊಂಡಾಗ ಸುಜಿಯಾಗೆ ಕನಸು ಬಿದ್ದು ಸುಜಿಂಗೆ ಏನೇನ್ ಕನಸು ಬಿತ್ತು ಅಂತ ಗೊತ್ತಾಯ್ತೋ, ಅದೇ ರೀತಿ ಈ ಎಚ್ಚರದ ಸುಜಿಯ ಒಳಗೆ ಇನ್ನೊಂದು ಚೈತನ್ಯ ಇದೆ. ಆ ಚೈತನ್ಯಕ್ಕೆ ಸುಜಿಯರ ವ್ಯವಹಾರವೂ ಗೊತ್ತಾಗುತ್ತೆ, ಮತ್ತು ಸುಜಿಯ ಏನೇನ್ ಪ್ರಪಂಚ ನೋಡ್ತಾ ಇದಾರೋ ಆ ವ್ಯವಹಾರವೂ ಗೊತ್ತಾಗುತ್ತೆ. ಸೇಮ್ ಕನ್ಸಿನ ಥರಾನೇ. ಕನ್ಸಲ್ಲಿ ಒಬ್ರು ಸುಜಿಯ ಇರ್ತಾರೆ, ಆಮೇಲೆ ಕನ್ಸಲ್ಲಿ ಪ್ರಪಂಚನೂ ಇರುತ್ತೆ. ಆ ಕನಸಿನ ಸುಜಿಯ ಮತ್ತು ಕನಸಿನ ಪ್ರಪಂಚ ಎರಡನ್ನೂ ಮಲ್ಕೊಂಡಿದ್ದ ಸುಜಿಯಂಗೆ ಗೊತ್ತು. ಹ್ಮ್ ಅದೇ ರೀತಿ ಈ ಎಚ್ಚರದ ಸುಜಿಯ ಮತ್ತು ಎಚ್ಚರದ ಸುಜಿಯ ಏನ್ ಪ್ರಪಂಚವನ್ನ ನೋಡ್ತಾ ಇದ್ದಾರೋ ಆ ಪ್ರಪಂಚ ಎರಡನ್ನೂ ಯಾವುದು ತಿಳಿತಾ ಇದೆ? ಆ ಸುಜಿಯರ ಒಳಗೆ ಇರುವಂತಹ ಸಾಕ್ಷಿನೇ ತಿಳಿತಾ ಇದೆ, ಆ ಚೈತನ್ಯವೇ ತಿಳಿತಾ ಇದೆ. ಆ ಚೈತನ್ಯ ನಿಜವಾದ ಪರಬ್ರಹ್ಮ ವಸ್ತು, ಸಾಕ್ಷಿ ಚೈತನ್ಯ, ಅದು ನಿಜವಾದ ನಾನು ಅನ್ನೋದನ್ನ ಈ ಗಂಧರ್ವ ನಗರಿಯ ಉದಾಹರಣೆ ಮೂಲಕ ತಿಳ್ಕೋಬಹುದು. ಆಮೇಲೆ ಹಿಂದೆ ಒಂದ್ ಹೇಳಿದ್ರ, ಹಿಂದಿಂದು ಈಗ ಅರ್ಥ ಆಯ್ತು. ಇವ್ರು ಸಾವಿತ್ರಿ ಅವ್ರು ಹೇಳ್ದಂಗ ಅದೊಂಚೂರು ಹೋಯ್ತು, ತಕ್ಷಣ ಅರ್ಥ ಆಗಿರ್ಲಿಲ್ಲ, ಈಗ ಅರ್ಥ ಆಗ್ತಾ ಇದೆ. ಇನ್ನೊಂದ್ 2-3 ಸಲ ಕೇಳ್ಬೇಕು. ಹೌದು. ಇವಾಗ ಇದನ್ನು ಅಷ್ಟೇ, ಅವ್ರ ಭೂತಾಕಾಶ, ಚಿತ್ತಾಕಾಶ, ಚಿದಾಕಾಶ ಅಂತ ಹೇಳಿದ್ರಲ್ವಾ ಅಲ್ಲಿ ಹಿಂದಿನ ಪ್ರಶ್ನೆನಲ್ಲಿ. ಇಷ್ಟೇ ಇದು. ಇವಾಗ ಕನಸಲ್ಲಿ ಒಂದು ಆಕಾಶ ಕಾಣಿಸ್ತಾ ಇರುತ್ತೆ ತಾನೆ, ಒಂದು ಪ್ರಪಂಚ ಕಾಣಿಸ್ತಾ ಇರುತ್ತೆ ತಾನೆ. ಆ ಪ್ರಪಂಚವನ್ನೆಲ್ಲ ಅಲ್ಲಿ ಕನಸಲ್ಲಿ ಒಬ್ರು ಸುಜಿಯ ಇರ್ತಾರಲ್ವಾ, ಆ ಸುಜಿಯ ನೋಡ್ತಾರೆ ಆ ಪ್ರಪಂಚವನ್ನು ಅಲ್ವಾ. ಅಂದ್ರೆ ಆ ಸುಜಿಯರ ಮನಸ್ಸಿನಲ್ಲಿ ಆ ಪ್ರಪಂಚ ಕಾಣಿಸ್ತಾ ಇದೆ. ಆದ್ರೆ ಆ ಸುಜಿಯ ಮತ್ತು ಆ ಪ್ರಪಂಚ ಎರಡು ಯಾರು ಕಾಣಿಸ್ತಾ ಇರೋದು ನಿಜವಾಗ್ಲೂ? ಅನ್ ಮಲ್ಕೊಂಡಿದ್ದ ಸುಜಿ ಆಯ್ತಾರಲ್ಲ, ಅವರಿಗೆ ಆಕ್ಚುಲಿ ಕಾಣಿಸ್ತಾ ಇದ್ದಿದ್ದು, ಅವ್ರ ಮೂಲಕ ತಾನೇ ಇದಿಷ್ಟು ನಡೆದಿತ್ತು. ಹಾಗಾಗಿ ಅಲ್ಲಿನ ಭೂತಾಕಾಶ, ಕನಸಿನಲ್ಲಿದ್ದ ಭೂತಾಕಾಶ ಏನಿತ್ತು ಅಂದ್ರೆ, ಅಲ್ಲಿ ಕನಸಿನಲ್ಲಿ ಕಾಣ್ತಾ ಇದ್ದಿದ್ದ ಪ್ರಪಂಚದ ಆಕಾಶ ಏನಿತ್ತು, ಆ ಆಕಾಶ ಆ ಕನಸಿನ ಒಳಗಡೆ ಇರುವಂತ ಸುಜಿಯರ ಮನಸ್ಸಿನಲ್ಲಿ, ಚಿತ್ತಾಕಾಶದಲ್ಲಿ ಅದು ಒಂದು ಚಿತ್ರಣವಾಗಿ ಕಂಡಿತ್ತು. ಆ ಒಂದು ಚಿತ್ರಣವನ್ನ ಯಾರು ಕಂಡುಕೊಂಡ್ರು? ಮಲಗಿದ್ದ ಸುಜಿಯ ಕಂಡುಕೊಂಡ್ರು. ಆ ಮಲಗಿದ್ದ ಸುಜಿಯ ಎದ್ಮೇಲೆ ಹೇಳ್ತಾರಲ್ವಾ, ಅಯ್ಯೋ ಎಂತ ಕನಸು ಬಿತ್ತು ಗೊತ್ತಾ ನಂಗೆ, ಹೆಂಗೆಲ್ಲ ಆಗಿತ್ತು, ಅಲ್ಲಿ ಹೋದೆ ಇಲ್ಲಿ ಬಂದೆ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಅವರ ಅಲ್ಲಿ ಚಿದಾಕಾಶ ಅಂತ ಹೇಳೋದು. ಅಫ್ಕೋರ್ಸ್ ಅದು ಕನಸಿನ ಸಂಬಂಧಪಟ್ಟಾಗ ಅದು ಮನಸ್ಸೇ, ಆದ್ರೆ ಅದು ಹೋಲಿಕೆ, ಚಿದಾಕಾಶಕ್ಕೆ ಹೋಲಿಕೆ. ಮಲಗಿದ್ದ ಸುಜಿಯರ
ಹ್ಮ್ ಏನು ಒಂದು ಅವರ ಒಳಗಡೆ ಇರುವಂತಹ ಚಿತ್ರಣ ಅದು ಎಲ್ಲಿ ಅಂದ್ರೆ ಚಿದಾಕಾಶದಲ್ಲಿ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಸುಜಿಯ ಪ್ರಪಂಚವನ್ನು ನೋಡ್ತಾ ಇದ್ದಾರೆ. ಪ್ರಪಂಚ ಸುಜಿಯರ ಮನಸ್ಸಿನಲ್ಲಿ ಒಂದು ಚಿತ್ರವಾಗಿದೆ. ಚಿತ್ತದಲ್ಲಿ ಚಿತ್ತದಲ್ಲಿ ಅಂದ್ರೆ ಮನಸ್ಸಿನಲ್ಲಿ. ಮನಸ್ಸು ಅಂದ್ರೆ ಅಂತಃಕರಣ. ಅಂತಃಕರಣ ಅಂದ್ರೆ 4 ಇದೆ ಅದರಲ್ಲಿ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಹಾಗಾಗಿ ನಾವು ಆ ಪದಗಳನ್ನು ಉಪಯೋಗಿಸುವಾಗ ಮನಸ್ಸಿನಲ್ಲಿ ಅಂತಾನು ಹೇಳ್ತೀವಿ, ಚಿತ್ತದಲ್ಲಿ ಅಂತಾನು ಹೇಳ್ತೀವಿ. ಸುಜಿಯರ ಮನಸ್ಸಿನಲ್ಲಿ ಅಥವಾ ಚಿತ್ತದಲ್ಲಿ ಅದು ಒಂದು ಚಿತ್ರಣವಾಗಿ ಇದೆ. ಇಡೀ ಪ್ರಪಂಚ. ಇವಾಗ ನಮ್ಮೆಲ್ಲ ನೀವು ನೋಡ್ತಾ ಇದ್ದೀರಿ. ಇವಾಗ ಇಷ್ಟು ಜನರನ್ನು ನೋಡ್ತಾ ಇದ್ದೀರಿ. ಇದಿಷ್ಟು ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಮ್ಮೆಲ್ಲರ ಚಿತ್ರಣ ಮೂಡಿದೆ. ಈಗ ಆ ಚಿತ್ರಣ ಮೂಡಿದೆ, ಅದು ಇವರೆಲ್ಲ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನಾವಿಷ್ಟು ಜನ ಇದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಅದ್ ಹೇಗ್ ಗೊತ್ತಾಯ್ತು ನಿಮ್ಗೆ ಅಂದ್ರೆ, ನಿಮ್ಮ ಮನಸ್ಸಿನ ಚಿತ್ರಣವನ್ನ ನೀವು ನೋಡಿದ್ರಿ. ಯಾರು ನೋಡಿದ್ದು? ಸುಜಿಯರಲ್ಲಿ ಇರುವಂತಹ ಸಾಕ್ಷಿ. ಸುಜಿಯರಲ್ಲಿ ಇರುವಂತಹ ಸಾಕ್ಷಿ ಸುಜಿಯರ ಮನಸ್ಸನ್ನ ನೋಡ್ತು. ಸುಜಿಯರ ಮನಸ್ಸಿನಲ್ಲಿ ಈ ಪ್ರಪಂಚದ ಚಿತ್ರಣ ಇತ್ತು. ಆ ಚಿತ್ರಣವನ್ನ ಅದನ್ನ ನೋಡಿ ಅದು ತಿಳ್ಕೊಳ್ತು. ಇಷ್ಟು ಜನ ಈ ಒಂದು ತರಗತಿಯಲ್ಲಿ ಭಾಗವಹಿಸ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಕೊನೆಯದಾಗಿ ಯಾರು ಗೊತ್ತಾಗಿದ್ದು? ಸುಜಿಯರ ಸಾಕ್ಷಿಗೆ. ಆದ್ರೆ ನಮ್ಗೇನ್ ಅನ್ಸುತ್ತೆ, ಈ ಸುಜಿ ಹಿಂಗೆ ಗೊತ್ತಾಯ್ತು ಅಂತ ನಾವ್ ಅಂದ್ಕೋತೀವಿ. ಅದು ಒಂದು ತಪ್ಪನ್ನು ನಾವು ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ಎಲ್ಲ ನನ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀವಿ. ಆದ್ರೆ ನನಗೆ ಗೊತ್ತಾಗ್ತಾ ಇದೆ ಅನ್ಕೊಂಡಾಗ ನನ್ನ ದೇಹ, ಮನಸ್ಸು, ಬುದ್ಧಿಯನ್ನು ಅದು ತಿಳಿತಾ ಇದೆಯಲ್ಲ. ನನ್ನ ದೇಹ, ಮನಸ್ಸಿನ ಬುದ್ಧಿ ಬಗ್ಗೆ ನಾನೇ ಹೆಂಗ್ ತಿಳಿಯಕ್ ಸಾಧ್ಯ? ಆಗಲ್ಲ. ಅಂದ್ರೆ ನಾನು ತಿಳಿತಾ ಇದ್ದೀನಿ ಅಂತಂದ್ರೆ ಅರ್ಥ ಏನು ಅಂದ್ರೆ ಅಲ್ಲಿ ಇನ್ನೊಂದಿದೆ ತಿಳಿಯುವಂಥದ್ದು. ಅದು ಚೈತನ್ಯ ಅನ್ನೋದನ್ನ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಭೂತಾಕಾಶದಿಂದ ಚಿತ್ತಾಕಾಶಕ್ಕೆ, ಚಿತ್ತಾಕಾಶದಿಂದ ಚಿದಾಕಾಶಕ್ಕೆ ತಗೊಂಡ್ ಬರ್ಬೇಕು. ಎಲ್ಲ ಕಂಪೇರ್ ಮಾಡ್ಕೊಂಡೇ ಇರೋದು. ಮಾಡ್ಕೊಂಡು ಬರ್ಬೇಕು. ಇವಾಗ ನಮ್ಗೆ ಹೊರಗಿನ ಪ್ರಪಂಚ ನೋಡುವಾಗೇನೋ ನಮ್ಗೆ ತುಂಬಾ ಈಸಿಯಾಗಿ ನಾನು ಪ್ರಪಂಚ ನೋಡ್ತಾ ಇದ್ದೀನಿ ಅಂತ ಇರುತ್ತೆ. ಅದು ಕರೆಕ್ಟ್. ಕಣ್ಣಿನ ಮೂಲಕ ನಾನು ಪ್ರಪಂಚ ನೋಡ್ತಾ ಇದ್ದೀನಿ ಅಂತ ಇರುತ್ತೆ. ಆದ್ರೆ ನನ್ನ ದೇಹ, ಮನಸ್ಸು, ಬುದ್ಧಿಯನ್ನು ನಾನು ನೋಡಕ್ಕಾಗತ್ತಲ್ಲ? ಅದ್ ಹೆಂಗಾಗತ್ತೆ? ನನ್ನನ್ನೇ ನಾನು ಹೆಂಗ್ ನೋಡ್ಕೊಳಕ್ಕಾಗತ್ತೆ? ಒಳಗಡೆ ಒಂದು ಕೂತಿದೆ, ಒಳಗಡೆ ಇರುವಂತಹದ್ದು ನೋಡುತ್ತೆ. ನನ್ನ ಮನಸ್ಸಿನ ವಿಚಾರ ನಂಗೆ ತಿಳಿಯುತ್ತಲ್ಲ. ನನ್ಗೆ ಇವಾಗ ಅಯ್ಯೋ ಇವ್ರು ಏನಪ್ಪ ಎಷ್ಟೊತ್ತಿಂದ ಇದೇ ಹೇಳ್ತಾ ಇದ್ದಾರೆ, ಪ್ರಶ್ನೆ ಮುಗಿಸೋದೇ ಇಲ್ಲ, ಇವರು ವಿವರಣೆ ಕೊಡ್ತಾನೆ ಇದ್ದಾರೆ ಅಂತ ನಿಮ್ ಮನ್ಸಲ್ಲಿ ಒಂದು ಥಾಟ್ ಬರುತ್ತೆ. ಆ ಥಾಟ್ ಬಂದು ಗೊತ್ತಾಗುತ್ತಲ್ಲ. ಮನಸ್ಸಿನಲ್ಲಿ ಬಂದಿರೋ ಥಾಟು ನಿಮಗ್ ಗೊತ್ತಾಯ್ತು. ಅದ್ ಹೆಂಗೆ? ಸುಜಿಯಾಗೆ ಗೊತ್ತಾಗಲ್ಲ. ಅದು ಸುಜಿಯರ ಮನಸ್ಸಿನ ಥಾಟು ಸುಜಿಯಂಗೆ ಗೊತ್ತಾಗಲ್ಲ. ಸುಜಿಯರ ಒಳಗಿರುವ ಇನ್ನೊಂದಕ್ಕೆ ಮಾತ್ರನೇ ಗೊತ್ತಾಗೋದು. ಅದೇ ನಿಜವಾದ ನಾನು. ಸಾಕ್ಷಿಗೆ ಮನಸ್ಸಿನಲ್ಲಿ ಏನೇನ್ ಬಂದಿದೆಯೋ ಅದೆಲ್ಲ ತಿಳ್ಕೊಳ್ಳುತ್ತೆ. ಡೈರೆಕ್ಟ್ ಆಗಿ ತಿಳ್ಕೊಳ್ಳಲ್ಲ, ಅದು ಮನಸ್ಸಿನ ಮೂಲಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿಂದು ಶೀಲಾ ಅವ್ರಿಗೆ, ಈಶ್ವರನು ಸರ್ವಜ್ಞ ಹಾಗೂ ಸರ್ವ ಕಾರಣ ಹೇಗೆ? ಈಶ್ವರನಿಗೆ ಸರ್ವಜ್ಞ ಅಂದ್ರೆ ಅವನೇ ಎಲ್ಲ ಗೊತ್ತು. ಅವನ್ಗೆ ಹೇಗೆ ಸೃಷ್ಟಿ ಮಾಡ್ಬೇಕು, ಆ ಸೃಷ್ಟಿ ಮಾಡಿದ್ದನ್ನ ಹೇಗೆ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋ ವಿಚಾರಗಳೆಲ್ಲ ಗೊತ್ತಿರುತ್ತೆ. ಆದ್ರಿಂದ ಅವನನ್ನ ಸರ್ವಜ್ಞ ಅಂತ ಕರಿತೀವಿ. ಆ ಸರ್ವಜ್ಞ ಅನ್ನೋದಕ್ಕೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ 3 ಕಾರಣಗಳಿದೆ. ಅಂದ್ರೆ ನಿರ್ನಿಮುಕ್ತ ನಾಶ, ಆಮೇಲೆ ಬಾಹ್ಯ ಕಾರಣ ನಾಶ. ಅದು ಮುಂದಕ್ಕೆ ಕೇಳೋಣ. ಇವಾಗ ಇಷ್ಟ ಹೇಳಿ ಸಾಕು. ಅಂದ್ರೆ ಒಂದ್ ಮಡಿಕೆ ಮಾಡೋಕೆ ಉಪಾದಾನ ಕಾರಣ ಉಪಾದಾನ ಕಾರಣ ಮಣ್ಣಾಗಿರುತ್ತೆ. ಆತರ ಅದು ನಿಮಿತ್ತ ಮತ್ತೆ ಇದು ಅಂತ ಹೇಳ್ತೀವಿ. ಮಣ್ಣಿದ್ರೇನೆ ಅವನ್ ಮಡಿಕೆ ಮಾಡಕ್ ಆಗೋದು. ನಿಮಿತ್ತ ಕಾರಣ. ಮಾಡೋನು ಅದಕ್ಕೆ ಬೇಕು. ಮಾಡೋನು ಬುದ್ಧಿವಂತಿಕೆ ನಿಮಿತ್ತ ಕಾರಣ. ಜ್ಞಾನನೇ ಪರಮಾತ್ಮ. ಅವನ್ಗೆ ಎರಡೂ ಇದೆ. ಈ ನಿಮಿತ್ತ ಕಾರಣನೂ ಇದೆ, ಈ ಕಾರಣ ಉಪಾದಾನ ಕಾರಣ, ಎರಡು ಕಾರಣನೂ ಅವನ್ಗಿದೆ.
ಆದ್ರಿಂದ ಅವನನ್ನ ಸರ್ವಜ್ಞ ಅಂತ ಹೇಳ್ತಾರೆ. ಕರೆಕ್ಟ್. ಆಮೇಲೆ ಇನ್ನೊಂದೇನ್ ಕೇಳಿದ್ವಿ, ಒಂದು ಸರ್ವಜ್ಞ ಹಾಗೂ ಸರ್ವಕಾರಣ. ಅದೇ ಸರ್ವಕಾರಣ, ಎಲ್ಲಾನು ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನೇ, ಎರಡು ಹಾಗಾಗಿ ಅವನೇ. ಅವನು ಸರ್ವಕಾರಣ. ಆಮೇಲೆ ಯಾವ ರೀತಿ ಮಾಡ್ಬೇಕು ಪ್ರತಿಯೊಂದನ್ನುವೆ ಅಂತನ್ನೋದು ಅವನಿಗೆ ಆ ಒಂದು ತಿಳುವಳಿಕೆ ಇರೋದ್ರಿಂದ ಅವನು ಜ್ಞಾನ ಇರೋದ್ರಿಂದ ಸರ್ವಜ್ಞ. ಕರೆಕ್ಟ್. ಅದಕ್ಕೊಂದು ಉದಾಹರಣೆನು ಕೊಡ್ತಾರೆ. ಕನಸು ಬಿದ್ದಾಗ ಕನಸಲ್ಲಿ ಒಂದು ಪ್ರಪಂಚ ಸೃಷ್ಟಿಯಾಗತ್ತೆ. ಆ ಪ್ರಪಂಚ ಎಲ್ಲಿಂದ ಬಂತು? ನನ್ನ ಚೈತನ್ಯದಿಂದಲೇ ಬಂತು, ನಿದ್ರಾಶಕ್ತಿಯಿಂದ ಬಂತು. ಪ್ರಪಂಚದ ಜ್ಞಾನ ನನ್ನಲ್ಲಿ ಇದ್ದಿದ್ರಿಂದ ಅದು ಕಾಣಿಸ್ಕೊಳ್ತು, ಜ್ಞಾನ ಬಂತು, ಆ ಶಕ್ತಿ. ಆ ದೃಷ್ಟಿಯಲ್ಲಿ, ಆ ಕನಸಿನ ದೃಷ್ಟಿಯಲ್ಲಿ ನಾನೇ ಸರ್ವಜ್ಞ. ಯಾಕೆಂದ್ರೆ ಕನಸಿನ ಪ್ರತಿಯೊಂದು ವಸ್ತು ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಬಂದಿದ್ದು ನನಗೆ ಇದ್ದಿದ್ ಜ್ಞಾನ. ಹೊರಪ್ರಪಂಚ ನೋಡಿದೀನಿ, ಹೊರಪ್ರಪಂಚ ನೋಡಿರೋದ್ರಿಂದ ನನಗೆ ಅದ್ರಲ್ಲಿ ತಿಳ್ಕೊಂಡಿದೀನಿ ಹಿಂಗೆ ಅಂತ. ಸೊ ಅದ್ರಲ್ಲೂ ಮತ್ತೆ ಬೇಕಾದಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಆಗತ್ತೆ. ಹಿಂಗೇ ಇರ್ಬೇಕು ಅಂತಾನು ಏನಿಲ್ಲ, ಪರಿವರ್ತನೆಗಳಾಗಿ ಏನೇನೋ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಏನು, ನಾನು ಅಲ್ಲಿ ಕನಸಿಗೆ ನಾನೇ ಸರ್ವಜ್ಞ, ಸರ್ವಕಾರಣ ನಾನೇ. ಅದೇ ರೀತಿ ಇದಕ್ಕೆ ಸರ್ವಜ್ಞ ಸರ್ವಕಾರಣ ಈಶ್ವರ. ಕನಸಿಗೆ ಸರ್ವಜ್ಞ ಸರ್ವಕಾರಣ ನಾನೇ ಅಂತ ಹೇಳ್ತಾ ಇದೀವಿ. ನಾನೇ ಅಂದ್ರೆ ನಿಜವಾಗ್ಲೂ ನಾನಲ್ಲ. ನೋಡಕ್ ಹೋದ್ರೆ ಅದಕ್ಕೂ ಆ ಚೈತನ್ಯವೇ ಕಾರಣ. ಏನಾಗುತ್ತೆ ಅಂದ್ರೆ ಸುಮ್ನೆ ಅದು ಉದಾಹರಣೆಗೆ ಹಾಗೆ ಹೇಳೋದು. ಮಲ್ಕೊಂಡವನ್ ಮನಸ್ಸಿಂದ ಬರುತ್ತದು ಅನ್ನೋದಕ್ಕೆ ಹಾಗೆ ಹೇಳೋದು. ಅಗೈನ್ ಅಲ್ಲಿ ಆ ಚೈತನ್ಯ ಅದು ಶಕ್ತಿ ಕೊಟ್ಟಾಗ ಮಾತ್ರವೇ ಇದೆಲ್ಲ ಕೆಲಸನೂ ಆಗುವಂಥದ್ದು. ಮನಸ್ಸಿಗೆ ಶಕ್ತಿ ಕೊಡೋದು ಆ ಚೈತನ್ಯನೇ ತಾನೆ. ಆ ಚೈತನ್ಯದಿಂದ ನಮ್ಗೆ ಮಾರ್ಪಾಟ ಆಗತ್ತೆ. ನಿಮಗೆ ಇನ್ನೊಂದು ಪ್ರಶ್ನೆ ಸಣ್ಣದಿದು. ಪ್ರಪಂಚದಲ್ಲಿ ಅನೇಕ ವಸ್ತುಗಳು ನಮಗೆ ಕಾಣುವುದಿಲ್ಲ, ಹಾಗಾದ್ರೆ ನಾನು ಸರ್ವಜ್ಞ ಹೇಗೆ? ಅನೇಕ ವಸ್ತುಗಳು ಕಾಣಲ್ಲ, ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ ಮೇಡಮ್ ಉತ್ತರ. ಪ್ರಪಂಚದಲ್ಲಿ ನಾಶ ಆಗುವಂಥದ್ದು 3 ತರ ನಾಶನ ನಾವು ಕಾಣ್ತೀವಿ. ಅಲ್ಲಲ್ಲ ಅದು ಬೇಡ, ಇವಾಗ ಬೇಡ. ಆಮೇಲೆ ನೆಕ್ಸ್ಟ್ ಬ್ರಹ್ಮನು ನಿತ್ಯ, ನೀನು ಹೇಗೆ ನಿತ್ಯ, ಅದ್ ನೆಕ್ಸ್ಟ್ ಬರುತ್ತೆ. ಇದಿಷ್ಟೇ, ಎರಡೇ 2 ಲೈನ್. ಏನು ಅಂದ್ರೆ ಇದ್ರಲ್ಲಿ ಕಾಣ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ, ಕಾಣ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ಇಲ್ಲಿ ಇವಾಗ ಇದೊಂದು ಬಾಟ್ಲ್ ಇದೆ ಅಂತ ನನಗ್ ಗೊತ್ತಾಗ್ತಾ ಇದೆ. ಆಮೇಲೆ ಈ ಬಾಟ್ಲ್ ತೆಗೆದುಬಿಡ್ತೀನಿ, ಇನ್ನೇನೋ ಒಂದು ಅದು ಇಲ್ಲ ಅಂತ. ಬಾಟ್ಲ್ ಇದೆಯಾ, ಬಾಟ್ಲ್ ಇಲ್ಲ, ಬಾಟ್ಲ್ ಇಲ್ಲ ಅನ್ನೋದು ನನಗ್ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಏನು ಅಂದ್ರೆ ಇದೆ ಮತ್ತು ಇಲ್ಲ, ಇದು ಎರಡೂ ನನಗೆ ತಿಳಿತಾ ಇದೆ. ಇರುವಿಕೆ ಇಲ್ಲದಿರುವಿಕೆ ನನಗ್ ತಿಳಿತಾ ಇದೆ. ಆ ತಿಳಿತಾ ಇರುವಂತ ನಾನು, ಅರಿವು ನಾನು, ಅದು ಅರಿವು ಕಂಡಾಗ ಅದನ್ನ ದೃಶ್ಯ ಅವಾಗ ಇದೆ ಅಂತ ಹೇಳ್ತೀವಿ. ಅದು ಯಾವಾಗ ನಮಗ್ ಕಾಣಲ್ವೋ ಅವಾಗ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಅರಿವೇ ಕಾರಣ. ನನಗ್ ಗೊತ್ತಾಗ್ಬೇಕು, ಯಾವ್ದೋ ಒಂದ್ ವಸ್ತು ಇಲ್ಲ ಅನ್ನೋದು ನನ್ನ ಅರಿವಿಗೆ ಬರಬೇಕು. ಇಲ್ಲ ಅನ್ನೋದು ಕೂಡ ಅದು ಒಂದು ಜ್ಞಾನ, ಇದೆ ಅನ್ನೋದು ಒಂದು ಜ್ಞಾನ. ಅಂದ್ರೆ ಅದೆರಡೂನು ಯಾರು ತಿಳಿತಾ ಇದ್ದಾರೋ ಆ ಅರಿವು ನಾನು, ಹಾಗಾಗಿ ನಾನು ಆತ್ಮನೇ ನಾನು. ಇವಾಗ ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದ ಹಾಗಾಗತ್ತೋ ಅದೇನು ಅಂತ ಕೇಳ್ತಾರಲ್ವಾ ಉದ್ದಾಲಕರು. ಅದು ಅಲ್ಲಿ ಬರೋದು ಇದೇ ಪ್ರಶ್ನೆ. ಅಂದ್ರೆ ಎಲ್ಲಾನು ತಿಳಿದಿದೆ ಅಂತಲ್ಲ, ಇದು ಇದೆ ಮತ್ತು ಇದು ಇಲ್ಲ. ಇವಾಗ ಜ್ಞಾನ ಇದೆ, ಜ್ಞಾನ ಇಲ್ಲ, ಎರಡರ ಅರಿವು ನನಗಿದೆ ಅಂತ. ಅರಿವು ನಾನು ಅನ್ನೋದು ಅಲ್ಲಿ ಮುಖ್ಯ. ಎಲ್ಲಾನು ತಿಳಿದಿದೆ ಅಂದ್ರೆ ಇವಾಗ ಅದಕ್ಕೆ ಎಷ್ಟೋ ಸರ್ತಿ ಬರುತ್ತಿದ್ದು. ಇವಾಗ ಜ್ಞಾನಿಗೆ ಹಾಗಾದ್ರೆ ಎಲ್ಲಾನು ಗೊತ್ತಾ, ಏನೇನ್ ಪ್ರಪಂಚದಲ್ಲಿ ಏನೇನ್ ಇದೆಯೋ A to Z ಎಲ್ಲಾನು ಜ್ಞಾನಿಗೆ ಗೊತ್ತಾ ಅಂದ್ರೆ ಹಂಗೆಲ್ಲ ಗೊತ್ತಿಲ್ಲ ಜ್ಞಾನಿಗೆ. ಜ್ಞಾನಿಗೆ ಏನ್ ಗೊತ್ತಿದೆ ಅಂತಂದ್ರೆ ನಾನು ಅರಿವು ಅನ್ನೋದು ಗೊತ್ತಿದೆ ಅವನಿಗೆ. ಅರಿವಿಗೇನು, ಅರಿವಿನ ಇದೇನು, ಇವಾಗ ಒಂದ್ ವಸ್ತು ಇದೆ ಮತ್ತು ಒಂದ್ ವಸ್ತು ಇಲ್ಲ, ಇದು ಎರಡು ಅರಿವಿಗೆ ತಿಳಿತಾ ಇದೆ. ಆ ರೀತಿಯಲ್ಲಿ ಆ ಅರಿವು ಜ್ಞಾನ ಸ್ವರೂಪ, ಅದು ಇರುವುದು ಇಲ್ಲದಿರುವುದು.
ಎರಡರ ಅರಿವು ಅದಕ್ಕೆ ಆಗ್ತಾ ಇದೆ. ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್, ಎರಡರ ಅರಿವು ಆ ಅರಿವಿಗೆ ಆಗ್ತಾ ಇದೆ. ಹಾಗಾಗಿ ಆ ಅರಿವಿನ ಸ್ವರೂಪ ನಾನು ಅನ್ನೋ ಅರ್ಥದಲ್ಲಿ ಅದನ್ನ ಸರ್ವಜ್ಞ ಅಂತ ಹೇಳ್ತಾರೆ. ಮೇಡಮ್ ಒಂದ್ ನಿಮಿಷ, ಅದು ನಕ್ಷತ್ರದಲ್ಲಿ ಹೋಲಿಸಿದೆ ಇನ್ನೊಂದ್ಸಲಿ ಒಂಚೂರು ಏನ್ ಎಕ್ಸ್ಪ್ಲೇನ್ ಹೇಳಿ ಏನ್ ಹೇಳಿ ಒಂಚೂರು ನಕ್ಷತ್ರದ ಹೋಲಿಸಿದಾರಲ್ಲ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ. ಏನ್ ನಕ್ಷತ್ರದ್ದು ಹೇಳಿ. ಇದ್ರಲ್ಲಿ ನಕ್ಷತ್ರ ಕಾಣೋದಿಲ್ಲ, ಅದು ನನ್ನ ಅರಿವಿಗೆ ಒಂಚೂರು ಅದ್ರಲ್ಲೇ ಬಂದಿದೆ ಅನ್ಸತ್ತಲ್ವಾ? ಓಕೆ, ಅಲ್ಲ ನಕ್ಷತ್ರ ಕಾಣುತ್ತೆ, ನಕ್ಷತ್ರ ಕಾಣಲ್ಲ ಅಲ್ವಾ ನೀವ್ ಹೇಳ್ತಾ ಒಂಚೂರು ಇರೋದು. ನಾನು ಒಂದ್ ಪರ್ಟಿಕ್ಯುಲರ್ ಲೈನ್ ನನ್ಗೆ ಅದು ಗೊತ್ತಿಲ್ಲ. ಅಂದ್ರೆ ಇವಾಗ ಕೆಲವು ನಕ್ಷತ್ರಗಳು ಕಾಣುತ್ತಪ್ಪ. ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ಏನು ಹೇಳಿದಾರೋ ನಾನು ಅಷ್ಟು ಡೀಟೇಲ್ ಆಗೋದು ಕೇಳಿಲ್ಲ. ಇವಾಗ ಕೆಲವು ನಕ್ಷತ್ರಗಳು ಕಾಣ್ತಾ ಇವೆ ಅಂತ ಹೇಳ್ತೀವಿ. ಆಮೇಲೆ ಕೆಲವು ನಕ್ಷತ್ರಗಳು ಅವು ಇವೆ, ಅವು ಕಾಣ್ತಾ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಏನಾಯ್ತು, ಕಾಣ್ತಾ ಇಲ್ಲ ಅನ್ನೋದ್ರ ತಿಳುವಳಿಕೆ ನನಗಿದೆ. ಅದು ಕಾಣ್ತಾ ಇಲ್ಲ ಅನ್ನೋ ತಿಳುವಳಿಕೆ ನನಗಿದೆ. ಇದು ಕಾಣ್ತಾ ಇದೆ ಅನ್ನೋ ತಿಳುವಳಿಕೆ ನನಗಿದೆ. ಅರಿವು ಬಂತು ಎರಡೂನು. ಅಂದ್ರೆ ಎರಡರದ್ದು ತಿಳುವಳಿಕೆ ನನಗಿದೆ. ಒಂದು ವಸ್ತು ಇದೆ ಮತ್ತು ಒಂದು ವಸ್ತು ಇಲ್ಲ ಅನ್ನೋದು ಎರಡರ ಅರಿವು ನನಗಿದೆ. ಫಿಸಿಕ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸ್ ಬರಲ್ಲ. ಎರಡರ ತಿಳುವಳಿಕೆನೂ ನನಗಿದೆ. ಬರುತ್ತೆ ಬರಲ್ಲ ಅನ್ನೋದ್ರ ತಿಳುವಳಿಕೆ ನನಗೆ ಇದೆ. ವಿದ್ಯೆ ಅವಿದ್ಯೆ, ಜ್ಞಾನ ಅಜ್ಞಾನ, ಎರಡರ ಅರಿವು ನನಗಿದೆ. ಜ್ಞಾನದ ಅರಿವು ಅಜ್ಞಾನದ ಅರಿವು ಎರಡೂ ಇದೆ. ಹಾಗಾಗಿ ಅರಿವಿನ ಸ್ವರೂಪ ಅಂದ್ರೆ ಆ ರೀತಿ. ನಾನು ಅರಿವಿನ ಸ್ವರೂಪ ಅಂದ್ರೆ ನಾನು ಎಲ್ಲಾನು ತಿಳ್ಕೊಂಡಿದ್ದೀನಿ ಅಂತಲ್ಲ. ಕೆಲವು ತಿಳಿದಿದೆ, ಕೆಲವು ತಿಳಿದಿಲ್ಲ ಅನ್ನೋದು ನನಗೆ ತಿಳಿದಿದೆ. ಅದು ಆ ತರ ಹೇಳ್ಕೋಬೇಕು. ತಿಳಿದಿಲ್ಲ ಅನ್ನೋದು ತಿಳಿದಿರ್ಬೇಕು. ಆ ರೀತಿ. ಇವಾಗ ಇದು ಅವಾಗಿಂದ ಪಾಪ ಶೀಲಾ ಅವರು ಹೇಳ್ಬೇಕು ಅನ್ಕೊಂಡಿದ್ರು. ಶೀಲಾ ಅವ್ರನ್ನೇ ಕೇಳ್ಬಿಡೋಣವಾ? ಅನ್ಬಿಟ್ಟು ಅನ್ಕೊಂಡೆ ಮೇಡಮ್. ಈಗ ಬಂತದು. ಹೌದಾ? ಪ್ರಶ್ನೆ ಯಾರನ್ನ ಕೇಳೋಣ? ನಾನೇ ಹೇಳ ಮೇಡಮ್? ಹೇಳಿ ಹೇಳಿ. ಅದೇನು ಅಂದ್ರೆ ಪ್ರಶ್ನೆ ಏನು ಅಂದ್ರೆ, ಬ್ರಹ್ಮನು ನಿತ್ಯ, ನೀನು ಹೇಗೆ ನಿತ್ಯ ಅಂತ. ಅದಕ್ಕೆ ನಾಶದಲ್ಲಿ 3 ವಿಧ ಅಂತ ಶುರು ಮಾಡ್ತಾರೆ. ಹೇಳಿ. ನಾಶದಲ್ಲಿ 3 ವಿಧ. ನಿರ್ನಿಮುಕ್ತ ನಾಶ ಅಂತ ಅನ್ಬಿಟ್ಟು, ಬಾಹ್ಯ ಕಾರಣ ನಾಶ ಅನ್ಬಿಟ್ಟು, ಆಶ್ರಯ ನಾಶ ಅಂತ ಅನ್ಬಿಟ್ಟು 3 ವಿಧಗಳನ್ನ ಹೇಳಿದ್ದಾರೆ. ಅಂದ್ರೆ ಆ ಪರಮಾತ್ಮ ಅನ್ನೋನ್ಗೆ ಯಾವುದೇ ನಾಶ ಇಲ್ಲ, ಆತ್ಮಕ್ಕೆ ಯಾವುದೇ ನಾಶ ಇಲ್ಲ. ಬಾಕಿದ್ ನಾವ್ ಏನ್ ಈ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದೀವೋ ಅದಕ್ಕೆಲ್ಲ ನಾಶ ಅನ್ನೋದಿದೆ ಅನ್ನೋದಕ್ಕೆ ಈ 3 ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಈ ನಿರ್ನಿಮುಕ್ತ ನಾಶ ಅಂತ ಅಂದ್ರೆ ಅದು ಯಾವ್ದಕ್ ಬರುತ್ತೆ ಅಂತಂದ್ರೆ ಕಾಲಕ್ಕೆ ಒಳಪಡುತ್ತೆ. ಕಾಲ ಅಂತ ನಾವೇನ್ ಹೇಳ್ತಾ ಹೋಗ್ತೀವೋ ಅದಕ್ಕೆ ಒಳಪಡುತ್ತೆ. ಅಂದ್ರೆ ನಾವು ಯುಗಗಳನ್ನ ಕಳೀತಾ ಹೋಗ್ತೀವಿ. ದ್ವಾಪರ ಯುಗ, ಕಲಿಯುಗ, ಆ ಯುಗ, ಈ ಯುಗ ಅಂತ ನಾವು ಕಳೀತಾ ಬರ್ತಾ ಇದ್ದೀವಿ. ಆ ಕಾಲದ ಒಂದು ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಈ ಜೀವನ ಅಂತ ಅಂದಾಗ ಈ ಜೀವನದಲ್ಲೂ ನಾವು ಬದಲಾವಣೆನ, ಕಾಲದ ಒಂದು ಬದಲಾವಣೆನ ನೋಡ್ತಾ ಹೋಗ್ತೀವಿ. ಸಣ್ಣ ಮಗು ಆಗಿರ್ತೀವಿ, ಆಮೇಲೆ ಪ್ರಾಯಕ್ಕೆ ಬರ್ತೀವಿ, ಆಮೇಲೆ ವಯಸ್ಸಾಗತ್ತೆ, ಆಮೇಲೆ ಅದರ ಒಂದು ಅವಸಾನವನ್ನ ಕಾಣ್ತಾ ಹೋಗ್ತೀವಿ. ಈ ರೀತಿ ಕಾಲ ಅನ್ನೋದು ಪ್ರತಿಯೊಂದ್ರ ಮೇಲೂ ಒಂದು ಅವಸಾನವನ್ನ ಮೂಡಿಸ್ತಾ ಹೋಗುತ್ತೆ. ಆದ್ರೆ ಈ ಆತ್ಮ ಅನ್ನೋದೇನಿದೆಯೋ ಅದ್ರ ಮೇಲೆ ಅದರ ಒಂದು ಪರಿಣಾಮ ಅನ್ನೋದು ಬೀರಲ್ಲ. ಆ ಕಾಲ ಅನ್ನೋದು ಆತ್ಮದ ಮೇಲೆ ಯಾವುದೇ ಒಂದು ಪರಿಣಾಮವನ್ನ ಬೀರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಬಾಹ್ಯ ಕಾರಣ ನಾಶ ಅಂತ ಅಂದಾಗ ಲೈನ್ ಸೇರಿಸ್ಬೇಕು. ಅಂದ್ರೆ ಇವಾಗ ಇದೆಲ್ಲ ಹೇಳುತ್ತೆ ಕರೆಕ್ಟ್. ಅಂದ್ರೆ ನಾವು ಮಗು ಆಗಿದ್ವಿ, ದೊಡ್ಡವರಾದ್ವಿ, ವಯಸ್ಸಾಯ್ತು, ಇದು ಎಲ್ಲವೂ ನನಗೆ ತಿಳಿತಾ ಇದೆಯಲ್ಲ, ನಮಗೆ ಅರಿವಾಗ್ತಾ ಇದೆ. ಇವಾಗ ನಾನು ಹೇಳ್ತೀನಲ್ಲ, ನಾನು ಚಿಕ್ಕ ಮಗು ಆಗಿದ್ದಾಗ ಆ ಊರಲ್ಲಿದ್ದೆ, ಆಮೇಲೆ ದೊಡ್ಡವಳಾದ್ಮೇಲೆ ಇಲ್ಲಿಗೆ ಬಂದೆ, ಆಮೇಲೆ ಮದುವೆ ಆಯ್ತು, ಆ ಊರಿಗೆ ಹೋದೆ, ಹೀಗೆಲ್ಲ ಅರಿವು ನಮ್ಗಿರುತ್ತೆ. ಅಂದ್ರೆ ಆ ಅರಿವು ಏನಿದೆ ಅದಕ್ಕೆ ಬದಲಾವಣೆ ಇಲ್ಲ. ಅದಕ್ಕೆ ಬದಲಾವಣೆ ಇಲ್ಲ. ಅರಿವು ಅನ್ನೋದೇ ನಾನು, ಅಂದ್ರೆ ಆತ್ಮ. ನಿಜವಾದ ನಾನು ಅಂತ ನಾವೇನ್ ಹೇಳ್ತಿದ್ದೀವಿ ಅದೇ ಆತ್ಮ. ಆ ಅರಿವೇ ಆತ್ಮ
ಅಂತ ಕಾಲ ಅದರಲ್ಲಿ. ಪರಿಣಾಮ ದೇಹ ಮನಸ್ಸು ಬುದ್ಧಿಗಳ ಮೇಲೆ ಆಗ್ತಾ ಇದೆ. ಹೌದು. ಆದ್ರೆ ನಿರ್ನಿಮಿತ್ತ ನಾಶ, ಕಾಲಕ್ರಮೇಣ ನಾಶ ಆಗೋದು ಇದಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಪಟ್ಟಿದ್ದು ಇದೆಲ್ಲವನ್ನ ತಿಳಿತಾ ಇರುವಂತಹ ಆತ್ಮನಾದ ನಾನು ಬದಲಾವಣೆ ಹೊಂದೋದಿಲ್ಲ. ಹಾಗಾಗಿ ಹೊಂದಲ್ಲ, ನನಗೆ ಯಾವುದೇ ನಿರ್ನಿಮಿತ್ತ ನಾಶ. ನಾಶನ ಹೊಂದಲ್ಲ ಅಂತ ಅಂದ್ಬಿಟ್ಟು ಅದರಿಂದ ಆಯ್ತು. ಈ ಬಾಹ್ಯ ಕಾರಣ ನಾಶ ಅಂತ ಅಂದಾಗ ಈ ಪ್ರಕೃತಿ ವಿಕೋಪಗಳು, ಅಂದ್ರೆ ಮಳೆ ಬರೋದು, ಭೂಕಂಪ ಆಗೋದು, ಮತ್ತೆ ಈ ಚಾಕು ಚೂರಿಯಿಂದ ಈ ಇರಿದು ಆ ದ್ವೇಷ ಅಸೂಯೆಗಳ ಮೂಲಕ ಸಾಯೋದು, ಇವೆಲ್ಲ ಏನಾಗುತ್ತೆ, ಈ ಬಾಹ್ಯ ಕಾರಣಗಳಿಂದ ಈ ಜೀವಿ ಅನ್ನೋನು ನಾಶವನ್ನ ಹೊಂದ್ತಾ ಹೋಗ್ತಾನೆ. ಈ ಜೀವಿ ಅಂತಂದ್ರೆ ಅವನ ಮನಸ್ಸು, ದೇಹ, ಬುದ್ಧಿ, ಶರೀರಕ್ಕೆ ನಾಶ ಅನ್ನೋದು ಆಗ್ತಾ ಇರುತ್ತೆ. ಆದ್ರೆ ಆ ಆತ್ಮಕ್ಕೆ, ಆ ಅರಿವಿಗೆ ಯಾವುದೇ ಒಂದು ನಾಶ ಅನ್ನೋದು ಆಗಲ್ಲ. ಅದು ಹಾಗೇನೆ ಇರುತ್ತೆ, ಅದು ಶಾಶ್ವತವಾದ್ದು. ಇದೆಲ್ಲ ಏನು ಈ ದೇಹ ಮನ ಬುದ್ಧಿ ಅನ್ನೋದು ಬದಲಾದ್ರೂ ಕೂಡ ಆ ಆತ್ಮ ಅನ್ನೋದಕ್ಕೆ ಯಾವುದೇ ಬದಲಾವಣೆ ಅನ್ನೋದು ಇರಲ್ಲ ಅನ್ನೋದು ಆಯ್ತು. ಮೂರನೇದು ಆಶ್ರಯ ನಾಶ ಅಂತ ಕರಿತೀವಿ. ಆಶ್ರಯ ನಾಶ ಅಂತಂದ್ರೆ ಆಧಾರ ನಾಶ ಅಂತ ಹೇಳ್ತಾರೆ. ಅಂದ್ರೆ ಈ ಜೀವಿ ಅನ್ನೋನು ಈ ಪ್ರಪಂಚದಲ್ಲಿ ಹುಟ್ಟಿದ ಒಂದು ಪ್ರತಿಯೊಂದು ಜೀವಿಗಳು ಏನೋ ಒಂದು ಆಧಾರದ ಮೇಲೆ ಜೀವನನ ನಡೆಸ್ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಆಧಾರ ಬೇಕೇ ಬೇಕು. ಅದು ಸ್ವತಂತ್ರವಾಗಿ, ಈಗ ನಾನ್ ಸ್ವತಂತ್ರವಾಗಿ ಜೀವನ ಮಾಡ್ತಿದ್ದೀನಿ ಅಂದ್ರು ಇವನಿಗೆ ಆ ಆಹಾರ ಎಲ್ಲಿಂದ ಬರ್ತಾ ಇದೆ? ಆ ಪರಮಾತ್ಮನ ಕೊಟ್ಟಿದ್ದೆ ತಾನೇ ಆಹಾರ ಏನ್ ತಿಂತಾ ಇರೋದು. ಪ್ರತಿಯೊಂದು ಆಹಾರ ಬೇಕು ಅಂದ್ರೂ ಆ ಪರಮಾತ್ಮ ಕೊಡ್ಬೇಕು, ಹಣ ಬೇಕು ಅಂದ್ರು ಅವನೇ ಕೊಡ್ಬೇಕು. ನಾವು ಧರ್ಮ ರೀತಿಯಿಂದ ನಡೆದು ನಮ್ಮ ಒಂದು ಪಾಲನೆ, ಒಂದು ನಾವು ನಡೆಯುವಂತ ನಡತೆ ಯಾವ ರೀತಿ ಹೋಗುತ್ತೋ ಅದ್ರ ಮೇಲೆ ಅವನನ್ನು ಆ ಹಣನ ಕೊಡ್ತಾ ಹೋಗ್ತಾನೆ. ಯಾವಾಗ ಆ ಹಣದ ಕೊರತೆ ಅಥವಾ ಆಹಾರದ ಕೊರತೆ ನಮ್ಮಲ್ಲಿ ಆಗತ್ತೆ ಅಂದಾಗ ನಾವೇನಾಗತ್ತೆ, ನಮ್ಗೆ ನಾಶ ಅನ್ನೋದು ಉಂಟಾಗತ್ತೆ. ಅದರಿಂದ ನಾವು ನಾಶವನ್ನ ಹೊಂತೀವಿ. ಆದ್ರೆ ಈ ಆತ್ಮಕ್ಕೆ ಅದು ಯಾವ್ದು ಬೇಕಿಲ್ಲ, ಯಾವುದೇ ಹಣ ಬೇಕಿಲ್ಲ, ಯಾವುದೇ ಆಹಾರ ಬೇಕಿಲ್ಲ, ಆ ಯಾವುದು ಇಲ್ದಿರ ಅದು ಸ್ವತಂತ್ರತೆನ ಹೊಂದಿರೋವಂಥದ್ದು, ತನ್ನಗೆ ತಾನೇ ಆಧಾರವಾಗಿರೋವಂಥದ್ದು. ಅದಕ್ಕೆ ಆಧಾರ ಯಾವುದು ಬೇಕಿಲ್ಲ. ಈ ಜಗತ್ತು ಮಾತ್ರ ಅದರ ಆಧಾರದ ಕೆಳಗೆ ನಡೀತಾ ಇದೆ. ಆದ್ರಿಂದ ಈ ಮೂರರಿಂದ ಎಲ್ಲ ಜಗತ್ತೆಲ್ಲ ನಾಶ ಹೊಂದಿದ್ರು ಕೂಡ ಆ ಆತ್ಮ ಅನ್ನೋದಕ್ಕೆ ಯಾವುದೇ ಒಂದು ನಾಶ ಅನ್ನೋದು ಆಗಲ್ಲ. ಅದು ಪರಮ ಸತ್ಯವಾದದ್ದು, ನಿತ್ಯವಾದದ್ದು ಅಂತ ಅಂದ್ಬಿಟ್ಟು ಸದಾಕಾಲ ಅದು ಹಾಗೇನೆ ಇರುತ್ತೆ ಅಂತ ಅಂದ್ಬಿಟ್ಟು ಈ ಉದಾಹರಣೆಗಳ ಮೂಲಕ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ, ವೆರಿ ನೈಸ್. ಸುಜಿ ಅವರೇ, ಇದ್ರಲ್ಲಿ ಒಂದು ಉದಾಹರಣೆ ಇದೆ. ಕಾರಿಂದು ಭಾಗಗಳು ಬಗ್ಗೆ ಒಂದು ಉದಾಹರಣೆ ಇದೆ, ಅದನ್ನ ಹೇಳಕ್ಕಾಗತ್ತಾ? ಹೇಳ್ತೀನಿ. ಶೀಲಾಜಿ ಅವ್ರು ಹೇಳ್ದಂಗೆ 3 ಕಾರಣಗಳಿರತ್ತೆ ನಾಶ ಆಗತ್ತೆ. ಇದು ಹೇಳಿದ್ದು ನಮ್ಗೆ ಅವಲಂಬಿಸುವಾಗಿರೋದು. ಇವಾಗ ಒಂದು ಕಾರ್ ಇರುತ್ತೆ, ಅದಕ್ಕೆ 2 ಚಕ್ರ ತೆಗೆದ್ಬಿಟ್ರೆ ಅದು ಕಾರ್ ಆಗಲ್ಲ ಅವಾಗ. ಸೊ ನಮ್ಗೆ ಸಪೋರ್ಟ್ ಅದು ಹೋಯ್ತು ಅಂದ್ರೆ ಅದ್ರ ಇದೇ ಚೇಂಜ್ ಆಗೋಗುತ್ತೆ. ಅದೇ ನಮ್ಗೆ ಶರೀರಕ್ಕೆ ಏನಾದ್ರೂ ಆದ್ರೂನು ಆತ್ಮಕ್ಕೆ ಏನೂ ಆಗಲ್ಲ. ಆತ್ಮ ಅನ್ನೋದು ಹಾಗೆಯೇ ಉಳಿದಿರುತ್ತೆ. ಕರೆಕ್ಟ್, ಸರಿ. ಕಾರಲ್ಲಿ ಎಲ್ಲಾನು ಒಂದೊಂದೇ ಪಾರ್ಟ್ಸ್ ತೆಗೆದ್ಬಿಟ್ರೆ ಅದು ಕಾರು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಆದ್ರೆ ಇಲ್ಲಿ ನಮಗೊಂದು ಕೈ ಹೋದ್ರು ಕೂಡ ನಾನಿದ್ದೀನಿ ಅನ್ನೋದಿದ್ದೇ ಇರುತ್ತೆ, ಕಾಲ್ ಹೋದ್ರು ನಾನಿದ್ದೀನಿ ಅಂತ ಇರುತ್ತೆ. ಹಾಗೆ ದೇಹದ ಭಾಗಗಳು ನಾಶ ಆದ್ರೂ ಕೂಡ ಆ ಆತ್ಮಕ್ಕೆ ನಾಶ ಇಲ್ಲ, ಅಖಂಡ ಅದು ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳಿದ್ರಿ ಎಲ್ಲಾರು. ಇದರಲ್ಲಿ ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ? ಮನನ ಇರ್ಬೇಕಿದನ್ನ. ನನಗೆ ಹೇಳ್ಕೊತೀನಿ. ಎಲ್ರಿಗೂ ಅಷ್ಟೇ ಬಿಡಿ, ಏನು ಯಾರು ಇಲ್ಲೇನು ಎಕ್ಸ್ಪರ್ಟ್ಗಳು ಯಾರು ಏನಿಲ್ಲ. ಓದಿದ್ದಾಗ ಆಗ್ತಾನೆ, ಕೇಳಿದ್ದಾಗ ಸ್ವಲ್ಪ ಜ್ಞಾಪಕ ಇರುತ್ತೆ, ಆಮೇಲೆ ಅದು ಮರೆಯುತ್ತೆ, ಸಹಜ ಅದು. ಅದಕ್ಕೋಸ್ಕರನೇ ಮನನದ ತರಗತಿನ ಪದೇ ಪದೇ ಮಾಡ್ತಾ ಇರೋದು. ಸರಿ, ಪ್ರಾರ್ಥನೆ ಸಾವಿತ್ರಿ ಅವರೇ, ಪ್ರಾರ್ಥನೆ ಮಾಡ್ತೀರಾ? असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति।
ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.